ಮಗ ನೀನು ರೈಟ್ ಸೈಡ್ಗೆ ಒಬ್ಬ ಬರ್ತಾ ಇದ್ದ ನೋಡು, ಹೊಡಿಯೋಣ. ಬಾಯ್ ಬಾಯ್. ಏನಾಯ್ತು? ಕಾಲ್ ಕಟ್ ಮಾಡೋದ್ನಾ? ಸುಮ್ಮನೆ 5-5 ನಿಮಿಷಕ್ಕೂ ಫೋನ್ ಮಾಡಿದ್ರೆ ಇನ್ನೇನು ಮಾಡ್ತಾನೆ? ಕಟ್ ಮಾಡ್ತಾನೆ. ಛೇ, ಯಾವನಿಗೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಬರ್ಲಿ ಅವರು, ಮಾಡ್ತೀನಿ. ಬರೀ ಇದೇ ಆಗೋಯ್ತು. ಸರಿ, ಇವಾಗ ಏನೋ ಒಂದು ಆರ್ಡರ್ ಮಾಡೋಣವಾ? ಇವನ್ಗೆ ಯಾವಾಗ್ಲೂ ತಿನ್ನೋದು ಕುಡಿಯೋದ್ರ ಬಗ್ಗೆನೇ ಚಿಂತೆ. அவன் யாருன்னு கேட்கறான். தாயாருன்னு சொல்றதுக்கு எவ்வளவு வெக்கமா இருக்கு தெரியுமா எனக்கு? என்ன தாயாருன்னு சொல்ல வெக்கமா இருக்கு? எப்படி சொல்றது உன்ன தாயாருன்னு? பெரிய படுதாவை சுத்திக்கிட்டு வந்து நிக்கிறேன், எப்படி சொல்ற தாயாருன்னு? அட்லீஸ்ட் ஒரு கவுனாவை தச்சு போட்டுட்டு வரியா? ಏನೇ ಸೌಂದರ್ಯ ಇಲ್ಲಿ? ಸೌಂದರ್ಯ ಅರುಣ್ ಮನೆಗೆ ಹೋಗ್ತೀನಿ ಅಂತ ಹೇಳ್ದ. நீங்கதான் கவுன் போடணும், வேற யார் போடுவான்னு நினைச்சுக்கிட்டு இருக்கேன். யாராவது வந்து கேட்டா மோகன் மேல தூங்குறான், மோகன் படி. ಅಯ್ಯಯ್ಯಯ್ಯ, ಈ ಅಪ್ಪ ಒಂದು ಗೇಮ್ ಆಡಕ್ಕೆ ಬಿಡಲ್ವಲ್ಲ. ಲೇ, ಎಲ್ಲರೂ ಬಂದಿದ್ದಾರೆ ಅಂತ ಅವಾಗ್ಲಿಂದ ಫೋನ್ ಮಾಡ್ತಿದ್ಯಲ್ಲೋ, ಇಲ್ಲಿ ಬಂದು ನೋಡಿದ್ರೆ ಒಬ್ಬನೂ ಇಲ್ವಲ್ಲ. ಎಲ್ಲ ಬರ್ತಿದಾರ ಬಾರ. ಓ, ಅದಕ್ಕೋಸ್ಕರ ಫೋನ್ ಮಾಡಿದ್ಯಾ? ಕೂತ್ಕೋ. ಅರುಣ್ ಹೆಂಡತಿ ಯಾವ್ದೋ ಊರ್ಗ್ ಹೋಗಿರ್ಬೇಕು ಅಲ್ವಾ? ಯಾವ್ದೋ ಮದ್ವೆಗೆ ಹೋಗಿದ್ದಾಳೆ, 2 ದಿನ ಇರಲ್ವಂತೆ. ಅರುಣ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಕಣೋ. ಮಾತ್ರೆನೂ ತಗೊಂಡಾಯ್ತು, ಎಣ್ಣೆನೂ ಹಚ್ಚಿದಾಯ್ತು, ಒಂಚೂರು ಕಡಿಮೆ ಆಗಿಲ್ಲ. ಮೈಲ್ಡ್ ಆಗಿ ಇನ್ನೂ ಹಂಗೆ ಇದೆ. ಡಿಹೈಡ್ರೇಷನ್ ಆಗಿರ್ಬೇಕು ಅನ್ಸುತ್ತೆ. ಚೆನ್ನಾಗಿ ನೀರ್ ಕೊಡಿ. ಓ ಓಕೆ. ಮತ್ತೆ ಜ್ಯೂಸ್ ಗೀಸ್ ಆರ್ಡರ್ ಮಾಡ್ಲಾ? ತಡಿಯೋ, ಎಲ್ರು ಬರ್ಲಿ, ಏನಷ್ಟು ಅರ್ಜೆಂಟ್? ಹೇಳಪ್ಪ. ಸೌಂದರ್ಯ ಎಲ್ಲೋ ಇದೆಯಾ? ಇಲ್ಲೇಪ್ಪ, ಪಕ್ಕದಲ್ಲೇ ಇದ್ದೀನಿ. ಬೆಳಿಗ್ಗೆ 3 ಗಂಟೆಗೆಲ್ಲ ಹೋಗ್ಬೇಕು, ಬೇಗ ಬಂದ್ಬಿಡು, ಸರಿನಾ? ಸರಿ, ಓಕೆ ಅಪ್ಪ, ಬರ್ತೀನಿ. ಸರಿಯಪ್ಪ. ಪಕ್ಕದಲ್ಲೇ ಇದಾನಂತ? ಏನಪ್ಪ ಆಯ್ತು? ಯಾರು ಫೋನ್ ಮಾಡಿದ್ದು? ನಮ್ಮಪ್ಪ ಫೋನ್ ಮಾಡಿದ್ರು. ನಾಳೆ ಚಂಗಲ್ಪೇಟಲ್ಲಿ ಒಂದು ಮದುವೆ ಇದೆ. ಸರಿ, ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಹೊರಡ್ಬೇಕು, ಅದಕ್ಕೆ ಫೋನ್ ಮಾಡಿದ್ರು. ನಾಳೆ ಎಷ್ಟು ಮದುವೆ ಇದೆಯೋ? ನನ್ನ ವೈಫ್ ರಿಲೇಟಿವ್ಸ್ ಮದುವೆ ಕೂಡ ಇದೆ ನಾಳೆ. ನನಗೆ ಕೇಸ್ ಇದೆ ಅಂತ ಹೇಳಿ ಅವಳನ್ನೇ ಕಳಿಸ್ಬಿಟ್ಟೆ. ಬರಕ್ಕೆ 2 ದಿನ ಆಗುತ್ತೆ. ಹೆಂಗೋ ಅದು, ಹೆಂಡತಿ ಹೋಗಿದ ತಕ್ಷಣ 10 ನಿಮಿಷದಲ್ಲೇ ಎಣ್ಣೆ ಹೊಡಿಯಕ್ಕೆ ಪ್ಲಾನ್ ಮಾಡ್ಬಿಡ್ತೀಯ ನೀನು? ಎಣ್ಣೆ ಹೊಡೆದು 1 ತಿಂಗಳಾಯ್ತು ಕಣ. ಇದೇ ಚಾನ್ಸು, 2 ದಿನ ಚೆನ್ನಾಗಿ ಎಣ್ಣೆ ಹೊಡಿ. ಸ್ವಾಮಿ, ನಾನಂತ ಕುಡಿಯಲ್ಲಪ್ಪ. ಏನಪ್ಪ ನಿಂದು ರೋದ್ನೆ? ಅದೇ ಹೇಳಿದ್ನಲ್ಲ, ನಾಳೆ ಮದ್ವೆ ಇದೆ ಅಂತ. ನಾನೇ ಗಾಡಿ ಓಡಿಸೋದು ಬೇರೆ, ಹೆಂಗ್ ಕುಡಿಯೋದು? ನಾನೇ ಹೊತ್ತು ಕುಡಿಯಲ್ಲ, ನಾಳೆ ನೋಡೋಣ. ಮುಚ್ಕೊಂಡು ಬಂದು ಕುಡಿಯೋ, ಸರಿನಾ? ರವಿ ಬಂದ ನೋಡೋ. ಮತ್ತೆ ಏನೋ ಮಗ, ಎಣ್ಣೆ ಹೊಡೆಯಕ್ಕೆ ಹೋಗ್ತಾ ಇರೋದು? ನಮ್ಮನೇಲೆ. ಮನೇಲೇನಾ? ಮನೇಲೆ ಎಣ್ಣೆ ಇದೆಯಾ ಅಥವಾ ತಗೋಬೇಕಾ? ಅಂಗಡಿ ತೆಗ್ದಾಗ್ಲೇ ತಗೋಬಿಟ್ಟೆ. ಅಯ್ಯೋ ಕುಡುಕ ನನ್ನ ಮಗನೇ, ಅಂಗಡಿ ಓಪನ್ ಆಗಿದ ತಕ್ಷಣ ಓಡೋಗಿ ಎಣ್ಣೆ ತಂದಿದ್ಯಲ್ಲ. ಟೋಕ ನಂಬರ್ 1. ಬೆಳಗ್ಗೆಯಿಂದ ಆಫೀಸಲ್ಲಿ ತುಂಬಾ ಪ್ರೆಷರ್, ಬೆಳಗ್ಗೆಯಿಂದ ಒಂದೇ ಸಮ ಟಾರ್ಚರ್. ಇವತ್ತು ನಾವು ಎಣ್ಣೆ ಹೊಡಿತೀವಿ, ಜಾಲಿಯಾಗಿ ಎಂಜಾಯ್ ಮಾಡ್ತೀವಿ. ಲೇ ಅರುಣ, ನಾನು ಹೇಳೋದೇ ಮರ್ತೋಗ್ಬಿಟ್ಟೆ ಕಣೋ. ನಮ್ಮ ಅಪ್ಪ ಫೋನ್ ಮಾಡಿದ್ರು. ಅವರು ಅದೇನೋ ಲ್ಯಾಂಡ್ ವಿಚಾರವಾಗಿ ನಿನ್ನ ಹತ್ರ ಏನೋ ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾ ಇದ್ರು, ಸರಿನಾ? ದಯವಿಟ್ಟು ಅವ್ರು ಏನಾರು ಬಂದ್ರೆ ಹೋಗಿ ಮೀಟ್ ಮಾಡ್ಬಿಡಪ್ಪ. ಲೇ, ಇವತ್ತು ಆಗಲ್ಲ ಕಣೋ, ಇನ್ನೊಂದಿನ ನೋಡೋಣ. ಏಯ್, ನಮ್ಮ ಅಪ್ಪನ್ ಮೀಟ್ ಮಾಡಕ್ಕಿಂತ ನಿಂಗೆ ಎಣ್ಣೆ ಹೊಡೆಯೋದೇ ಮುಖ್ಯನಾ? ಹೌದು, ನನ್ಗೆ ಎಣ್ಣೆನೇ ಮುಖ್ಯ. ಅಯ್ಯೋ ಕುಡುಕ ನಾಯಿ ನನ್ ಮಗನೇ.
ಲೇ ಎಲ್ಲಾರ್ಗು ಲೆಮನ್ ಜ್ಯೂಸ್ ಓಕೆ ತಾನೆ? ನನ್ಗೊಂದು ಮಾಕ್ತಾ ಇಲ್ ಮಗ. ಬೇಡಪ್ಪ, ಎಲ್ಲಾರ್ಗು ಲೆಮನ್ ಜ್ಯೂಸ್. ಆಯ್ತು ಸರ್. ಆಮೇಲೆ ಚಿಲ್ಲಿ ಚಿಕನ್ ಮತ್ತೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದೀನಿ ಪಾರ್ಸಲ್ಗೆ. ಸ್ವಲ್ಪ ಎಮರ್ಜೆನ್ಸಿ ಇದೆ, ಬೇಗ ಪ್ಯಾಕ್ ಮಾಡ್ಬಿಟ್ರೆ ನಾವು ತಗೊಂಡು ಹೊರಟ್ಬಿಡ್ತೀವಿ. ಸರಿ ಸರ್. ನನಗೆ ಹುಷಾರಿಲ್ಲ, ನಾನು ಬರಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಬೇಕಂದ್ರೆ ನಾಳೆ ಬರ್ತೀನಿ. ಲೇ ಅಪ್ಪ. ಬೇಡ 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 ಬೇಡ. ಸರಿ ಓಕೆ ಬಿಡು. ದಡಿಯಾ ನನ್ನ ಮಗನೇ, ಯಾಕೋ ಲೇಟು? ತುಂಬಾ ಟ್ರಾಫಿಕ್ ಕಣೋ. ಟೇಬಲ್ ತುಂಬಾ ಚಿಲ್ ಆಗಿದೆಯಲ್ಲ. ಅರುಣ್, ಮನೇಲಿ ಫ್ರಿಡ್ಜ್ ಇದೆಯಾ? ಇದೆ. ಇದೇನು ಇನ್ಸುಲಿನ್ ಬಾಟ್ಲಾ? ಇನ್ಸುಲಿನ್ ಬಾಟಲ್ಲೇ, ಒಳಗೆ ಡ್ರಗ್ ಇದೆ. ಟೇಬಲ್ ತುಂಬಾ ಚಿಲ್ ಆಗಿದೆಯಲ್ಲ. ಅರುಣ್, ಮನೇಲಿ ಫ್ರಿಡ್ಜ್ ಇದೆಯಾ? ಇದೆ. ಇದೇನು ಇನ್ಸುಲಿನ್ ಬಾಟ್ಲಾ? ಇನ್ಸುಲಿನ್ ಬಾಟಲ್ಲೇ, ಒಳಗೆ ಡ್ರಗ್ ಇದೆ. ಏನೋ ಮಾಡಿದ್ದೆ ಮಾಡ್ತಾ ಇದೀಯ ಅವಾಗಿಂದ? ನಾನೇನೋ ಮಾಡ್ತಾ ಇದ್ದೀನಿ. ಅಲ್ಲ, ಇವಾಗ ತಾನೇ ಬ್ಯಾಗಿಂದ ಹೊರಗಡೆ ತೆಗೆದು ಮತ್ತೆ ಒಳಗಡೆ ಹಾಕ್ದೆ, ಮತ್ತೆ ಹೊರಗಡೆ ತೆಗೆದು ಮತ್ತೆ ಒಳಗಡೆ ಹಾಕ್ದೆ. ಲೂಸ್ ತರ ಮಾಡಿದ್ದೇನೆ ಮಾಡ್ತಾ ಇದೆಯಲ್ಲ ಅವಾಗಿಂದ? ಅದೇನು ಇಲ್ಲ ಕಣೋ. ಕಣ್ಣಿಗೆ ನೋಡೋದಕ್ಕೂ ಮೈಂಡಿಗೆ ರೀಚ್ ಆಗೋದಕ್ಕೂ ದೇರ್ ಇಸ್ ಅ ಟೈಮ್ ಡಿಫ್ರೆನ್ಸ್. 80 ಮಿಲಿ ಸೆಕೆಂಡ್ಸ್ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಐ ಬ್ಲಿಂಕ್ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿ. ಅದವ್ನು ಇಂಟ್ಯೂಷನ್ ಆಗಿರುತ್ತೆ ಬಿಡ, ಪರವಾಗಿಲ್ಲ. ಅವ್ನು ಕೇಳೋದಕ್ಕೂ ನೀನ್ ಹೇಳೋದಕ್ಕೆ ಏನೋ ಸಂಬಂಧ? ನಿನಗೂ ಕ್ಲಿಯರ್ ಆಗಿ ಹೇಳ್ಬೇಕಾ? ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು. ಲೆಫ್ಟ್ ಐ ರೈಟ್ ಐ ಬ್ರೈನ್ಗೆ ಒಂದೇ ಟೈಮಲ್ಲಿ ಸಿಗ್ನಲ್ ಕಳಿಸುತ್ತೆ. ಇದು ನಾರ್ಮಲ್ ಪ್ರೊಸೆಸ್. ಸಮ್ ಟೈಮ್ಸ್ ಲೆಫ್ಟ್ ಐ ಬಂದು ರೈಟ್ ಐಗಿಂತ ಫಾಸ್ಟ್ ಆಗಿ ಕಳಿಸುತ್ತೆ. ನೀನ್ ನೋಡಿರೋ ವಿಜುವಲ್ಸು ಬ್ರೈನ್ ಅಲ್ಲಿ ಬೇಗ ರಿಜಿಸ್ಟರ್ ಆಗುತ್ತೆ. ಅಗೇನ್ ರೈಟ್ ಐ ಬಂದು ಅದೇ ಸಿಗ್ನಲ್ ಕಳಿಸಿದಾಗ ನೀನ್ ನೋಡಿರೋದು 2ನೇ ಸಲ ನೋಡ್ದಂಗೆ ಇರುತ್ತೆ. ಶಪಾ ದೇವ್ರೇ, ಈ ನನ್ ಮಗನ ಹಿಂಸೆ ತಡೆಯಕ್ಕಾಗಲ್ಲಪ್ಪ. ನಾನು ಹೇಳ್ತಿರೋದು ನಿಜ ಕಣೋ. ಏನೋ ಟೈಮ್ ವ್ಯಾಲ್ಯೂ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಸರಿ ಸರಿ ಆಯ್ತು, ಬಂದ್ರು ಹೊರಡೋಣ. ಎಲ್ಲೋ ಹೋಗೋದು? ಹೊರಗೆ ನೋಡಿದ್ರೆ ಗುಡುಗ್ತಾ ಇದೆ, ಆಗ್ಲಿಂದ ಮಳೆ ಬರೋ ತರ ಇದೆ. ಬೈಕ್ ಇಲ್ಲೇ ನಿಲ್ಸ್ಬಿಡ್ವೋ? ಕಾರ್ ಇದೆ, ಕಾರಲ್ಲೇ ಹೊರಟ್ಬಿಡೋಣ. ಬೆಳಿಗ್ಗೆ ಬಂದು ಬೈಕ್ ತಗೊಂಡೋದ್ರ ಆಯ್ತು. ನಿನ್ನನ್ನ ಕೊಲ್ಲೋಕ್ ಬಂದವನ್ನ ನೀನ್ ಕೊಲ್ಲು. ಇದೇನ್ ಮೀನಿಂಗು ಅಂತ ಹೇಳು. ನಿನ್ನನ್ನು ಕೊಲ್ಲಕ್ ಬಂದವನ್ನ ಕೊಲ್ಲು ಅಂದ್ರೆ ನಿನ್ನ ಸಾಯ್ಸಕ್ ಯಾರು ಬರ್ತಾರೋ ಅವನ್ನ ಸಾಯಿಸು. ನನ್ನ ಕೈಲಿ ಆಗ್ತಿಲ್ಲ ಕಣೋ. ನಾನು ಮನೆಗೆ ಹೋಗಿ ರೆಸ್ಟ್ ತಗೋತೀನಿ. ನನಗೂ ಯಾಕೋ ಒಂಥರ ಇದೆ. ನಾಳೆ ಎಣ್ಣೆ ಹೊಡೆಯೋಣ. ಅವನ್ಗೇನೋ ಹುಷಾರಿಲ್ಲ ಅಂತ ಇದ್ದಾನೆ, ಅವ್ನು ಹೋಗ್ಲಿ, ನೀನ್ ಬಾರಲೇ. ಮುಸ್ತಫಾ ಮುಸ್ತಫಾ ಡೋಂಟ್ ವರಿ. ಸ್ವಲ್ಪ ಮುಚ್ಕೊಳ್ಳೋ. ಫ್ರೆಂಡ್ ಮುಸ್ತಫಾ. ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ವಾ? ಒಳ್ಳೆ ಹಾಡನ್ನ ಹಾಳು ಮಾಡ್ತಿದ್ದಾನೆ. ಮುಳುಗದೆ ಇರೋ ಶಿಪ್ಪೆ ಫ್ರೆಂಡ್ಶಿಪ್. ಅರುಣ, ನೀನ್ ಹಾಡಾಕೋ. ಇವ್ನು ಹಾಡಂತೂ ಕೇಳಕ್ಕಾಗ್ತಿಲ್ಲ, ತಲೆ ಕಿಟ್ಟೋಗ್ತಾ. ಹಾಗೇನೆ ಹುಡುಗಿರು ಬಂದ್ಬಿಡ್ತಲ್ಲ ಅವ್ನ ಮನೆ, ಇನ್ನೇನೋ ಹತ್ರನೇ ಬಂದ್ಬಿಡ್ತು. ಯಾಕೋ ಇವ್ನು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾನೆ, ನನಗೆ ತಡಿಯಕ್ ಆಗ್ತಾ ಇಲ್ಲ. ಇವ್ನು ಎಣ್ಣೆ ಹೊಡಿಯಲ್ಲ ಅಂತ ಹೇಳಿದ್ನಲ್ಲ, ಅದು ಇಷ್ಟೊಂದು ಖುಷಿಯಾಗಿದ್ದಾನೆ. ನಾವು ತಾನೇ ಎಣ್ಣೆ ಹೊಡಿಯೋದು. ನೀನ್ ಕುಡಿಯಕ್ ಬರ್ತಿಲ್ವಾ? ಲೇ, ನೀನ್ ಕುಡಿಯೋದಿಲ್ಲ ಅಂದ್ರೆ ಯಾಕೋ ಬರ್ತಾ ಇದ್ಯಾ? ನಿಮ್ ಕಂಪ್ನಿ ಕೊಡೋಣ ಅಂತ ಬರ್ತಿದ್ದೀನ್ರು. ಹಾಗಾದ್ರೆ ಮುಚ್ಕೊಂಡ್ ಬಾ. ನಾಳೆ ಇವನು ಮದ್ವೆಗೆ ಹೋಗ್ಬೇಕಂತೆ, ಅದಕ್ಕೆ ಎಣ್ಣೆ ಹೊಡಿಯಲ್ಲ ಅಂತಿದ್ದಾನೆ. ಅದಕ್ಕೆ ಹೇಳ್ತಿದೀನಿ, ಯಾಕೆ ಬರ್ಬೇಕು ಇವನು? ಇಳಿಸ್ಬಿಡು, ಹಿಂಗೆ ಹೋಗ್ಲಿ. ನಿನ್ ಮನೆ ಹತ್ರನೇ ಬಂದಿದೀವಿ, ಇಳ್ಕೊ ಮೊದ್ಲು, ನಾವು ನೋಡ್ಕೋತೀವಿ. ಬಿಡ ಬಿಡ ಆಯ್ತು. ನೀನ್ ಇಳಿತೀಯ ಇಲ್ಲ ನಾನೇ ಕುದ್ಗೆಡ್ದು ಆಚೆ ಹಾಕ್ಲಾ? ಆಯ್ತು, ಗಾಡಿ ನಿಲ್ಸಿ, ನಾನು ಇಳ್ಕೋತೀನಿ. ಮೊದ್ಲು ಇಳಿಯೋ. ಇಳಿತೀನಿ, ಜಾಸ್ತಿ ಮಾತಾಡ. ಹೋಗು ಹೋಗು, ಗೊತ್ತಿದೆ. ಮತ್ತೆ ಬರ್ಬೇಡ, ಗೊತ್ತಾಯ್ತಾ? ಚೆನ್ನಾಗಿ ಎಂಜಾಯ್ ಮಾಡ್ರಪ್ಪ. ಮುಸ್ತಫಾ
ಮುಸ್ತಫಾ ಡೋಂಟ್ ವರಿ ಮುಸ್ತಫಾ ಏಯ್, ಸ್ವಲ್ಪ ಮುಚ್ಕೊಳ್ಳೋ. ಫ್ರೆಂಡ್ ಮುಸ್ತಫಾ ಏಯ್, ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ವಾ? ಜೀವನ ಒಳ್ಳೆ ಹಾಡ್ನ ಹಾಡ್ ಮಾಡ್ತಿದ್ದಾನೆ. ಮುಳ್ದೇ ಇರೋ ಶಿಪ್ಪೆ ಫ್ರೆಂಡ್ಶಿಪ್ ಲೇ ಅರುಣ, ನೀನ್ ಹಾಡಾಕೋ. ಕಾಲೇಜ್ ಹಾಡೋದು ಫ್ರೆಂಡ್ಸ್ಗಳು ತಲೆ ಹಾಗೇನೆ ಹುಡುಗಿರು ಹುಡುಗಿರ ಏ, ಮೇಲೆ ಮಾತ್ರ ಬಂದ್ಬಿಡ್ತಲ್ಲ. ಗಮನ ಮನೆ ಇನ್ನೇನೋ ಹತ್ರನೇ ಪುಸ್ತಕದ ಮೇಲೆ ಬಂದ್ಬಿಡ್ತು. ಇಲ್ವೇ ಇಲ್ಲ ಯಾಕೋ ಇವ್ನು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾನೆ? ಏನಿದು ನಡೆದಿದ್ದೇ ನಡೀತಾ ಇದೆಯಲ್ಲ ಮತ್ತೆ ಮತ್ತೆ ಒಂದು ಅರ್ಥನೇ ಆಗ್ತಿಲ್ವಲ್ಲ. ನಾವು ತಾನೇ ಎಣ್ಣೆ ಹೊಡೆಯೋದು. ಏನೋ ನೀನ್ ಕುಡಿಯಕ್ ಬರ್ತಿಲ್ವಾ? ಲೇ, ನೀನ್ ಕುಡಿಯೋದಿಲ್ಲ ಅಂದ್ರೆ ಯಾಕೋ ಬರ್ತಾ ಇದೀಯಾ? ಏ ನಿಮ್ಗೆ ಕಂಪ್ನಿ ಕೊಡೋಣ ಅಂತ ಬರ್ತಿದ್ದೀನ್ರು ಹಾಗಾದ್ರೆ ಮುಚ್ಕೊಂಡ್ ಬಾ. ನಾಳೆ ಇವನು ಮದ್ವೆಗೆ ಹೋಗ್ಬೇಕಂತೆ, ಅದಕ್ಕೆ ಎಣ್ಣೆ ಹೊಡಿಯಲ್ಲ ಅಂತಿದ್ದಾನೆ. ಅದಕ್ಕೆ ಹೇಳ್ತಿದೀನಿ, ಯಾಕೆ ಬರ್ಬೇಕು ಇವನು? ಇಳಿಸ್ಬಿಡು, ಹಿಂಗೆ ಹೋಗ್ಲಿ. ನಿನ್ ಮನೆ ಹತ್ರನೇ ಬಂದಿದೀವಿ, ಇಳ್ಕೊ ಮೊದ್ಲು. ಹಾಗಾದ್ರೆ ಸೌಂದರ್ ಮನೆಗೆ ಹೋಗಿಲ್ವಾ? ಲೇ, ನೀನ್ ಇಳಿತೀಯ ಇಲ್ಲ ನಾನೇ ಕುದ್ಗೆ ಹಿಡ್ದು ಆಚೆ ಹಾಕ್ಲಾ? ಏನ್ ನಡೀತಾ ಇದೆ? ಆಯ್ತು ಗಾಡಿ ನಿಲ್ಲಿಸಿ ನಾನು ಹೇಳ್ಕೊತೀನಿ ಮೊದ್ಲು ಇಳಿಯೋ. ಲೇ ಮನೆಗೆ ಹೋದ್ರೆ ಬೋರ್ ಹೊಡಿಯುತ್ತೋ ನನಗೆ ತಲೆ ತಿನ್ಬೇಡ, ಮುಚ್ಕೊಂಡು ಇಳಿ. ನಾನ್ ಬಂದ್ರೆ ನಿಂಗೇನೋ ಪ್ರಾಬ್ಲಮ್ ಏ, ಮೊದ್ಲು ಇಳಿಯೋ. ಏ ನಾನು ಇಳಿಯಲ್ಲ ಕಣ ಲೇ ಇಳಿಯೋ. ನೀನ್ ಬೇಕಾದ್ರೆ ನಡ್ಕೊಂಬ ಯಾವಾಗ್ಲೂ ಇವಾಗ ಕೇಳಿದಿಲ್ಲ ಇವನು. ಇವತ್ತು ಯಾಕೋ ಏನೋ ಎಡವಟ್ಟ ತರ ಕಾಣಿಸ್ತಾ ಇದೆಯಲ್ಲ. ಹೇಯ್ ಏಯ್ ಸುಮ್ನೆ ಗಾಡಿ ಬಂದು ಒಳಗಡೆ ನಿಲ್ಸು ಬೇಡ ಕಣ, ಮಳೆ ಬರೋ ತರ ಇದೆ. ಮಳೆನಾ ಇಲ್ಲೇ ನಿಲ್ಸಿದ್ರೆ ಕಾರ್ ಚೆನ್ನಾಗಿ ವಾಶ್ ಆಗುತ್ತೆ. ವಾಶ್ ಮಾಡಕ್ಕೆ ಹೋಗ್ತಾ ಇಲ್ಲ ಕಾರ್ ಬೇರೆ ಈ ನನ್ನ ಮಗನಿಗೆ. ಸರಿ ಬೀಗ ಎಲ್ಲಿಟ್ಟಿದ್ಯಾ ಹೇಳು. ನೋಡು, ಅಲ್ಲೇ ಮೀಟರ್ ಮೇಲೆ ಇದೆ ನೋಡು. ಲೇ ಏನೋ ಇದು ಮನೇಲಿ ಸೋಫಾನೇ ಕಾಣ್ತಾ ಇಲ್ಲ. ಏನ್ ಎಣ್ಣೆ ಹೊಡಿಬೇಕು ಅಂತ ಎಲ್ಲ ಮಾರ್ಗಿರ್ಬಿಟ್ಯಾ? ಹಾ ಹೌದಪ್ಪ. ಲೇ ಅರುಣ, ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಕಣ. ಲೇ ಹುಷಾರ್ ಕಣೋ, ಬೇಡ ಅಲ್ಲಿ ನಮ್ಮ ಐಟಮ್ ಇದೆ. ಫಸ್ಟ್ ಮನೆಗೆ ಬಂದವ್ರು ನೀರ್ ಕೊಡಲ್ಲ ತಗಡು. ಏಯ್ ಟಿವಿ ಹಾಕ. ಕುತ್ಕೊಂಡು ಎಣ್ಣೆ ಹೊಡೆಯೋಣ ಅಲ್ಲ. ಅಯ್ಯೋ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ರೆ ಆಯ್ತು ಬಿಡ. ಏನೋ ಬಿಯರ್ ಗೋಡನ್ನ ಇಟ್ಬಿಟ್ಟಿದ್ಯಾ? ನಮ್ ಮ್ಯಾಟ್ರು ಇದೆಯಾ ಇಲ್ವಾ? ಲೇ ಅಲ್ಲೇ ಇದೆ ಕಣೋ, ಸರಿಯಾಗಿ ನೋಡೋ. ಒಳಗೆ ಇರು. ಎಲ್ಲಾರು ಎಣ್ಣೆ ಹೊಡೆದ್ ಹಾಳಾಗಿ ಹೋಗ್ರಿ ನನ್ ಮಕ್ಳ. ಏಯ್ ನೀನ್ ಕಣೋ ಮದ್ವೆಗೆ ಹೋಗ್ತಾ ಇರೋದು, ಮುಚ್ಕೊಂಡ್ ಕುತ್ಕೊಳ್ಳೋ. ತಗೊಳಪ್ಪ ನೀರು. ಅಯ್ಯ ಮಹೇಂದ್ರ, ಆ ಚಿಪ್ಸ್ ಕೊಡು ಮಗ. ತಗೊಳ್ಳೋ, ಇದನ್ನ ತಿನ್ ಮುಗ್ಸು. ಲೇ ದಡಿಯ ನನ್ನ ಮಗನೇ, ಯಾವಾಗ್ಲೂ ಮದ್ವೆ ಮಾಡ್ಕೊಳ್ಳೋದು ನೀನು? 5 ವರ್ಷದಿಂದ ಹುಡುಗಿ ನೋಡ್ತಾನೆ ಇದೆಯಾ? ಯಾವಾಗ ಮದ್ವೆ ಆಗ್ತೀಯ ನೀನು? ಇವನ್ ಮದ್ವೆನಾ? ಚಾನ್ಸೇ ಇಲ್ಲ. ನನಗ್ ಮುಂಚೆನೆ ಹೆಣ್ಣು ನೋಡಕ್ ಸ್ಟಾರ್ಟ್ ಮಾಡಿದ್ದ. ಇವಾಗ ನನ್ ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆ. ಇವನಿಗೆ ಇನ್ ಯಾವಾಗ ಮದ್ವೆ ಆಗುತ್ತೋ? ಏಯ್ ಯಾಕೋ ಹಂಗೆಲ್ಲ ಹೇಳ್ತೀಯಾ? ಹುಡುಗಿನ ಟೈಮ್ ತಗೊಂಡ್ ಸೆಲೆಕ್ಟ್ ಮಾಡೋದ್ರಲ್ಲಿ ತಪ್ಪೇನೋ? ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಯೋಚನೆ ಮಾಡಿರ್ಬೋದು ಅಷ್ಟೇ. ನಾನು ತುಂಬಾ ದಿನ ಕಾದ್ನಪ್ಪ. ಈಗ ನೋಡು, ನನ್ಗೆ ಹೆಂಡತಿ ಸಿಕ್ಕಿದ್ದಾಳೆ. ಲೇ ಇವಾಗ ನನ್ನೇ ತಗೊಳಪ್ಪ ನೀನು. ನಾನು ಲೇಟ್ ಆಗಿ ತಾನೇ ಮದ್ವೆ ಆಗಿದ್ದು. ಈಗ ನನಗೆ ಮುತ್ತಂತ ಹೆಂಡತಿ ಸಿಗ್ಲಿಲ್ವಾ? ಅದೇ ತರ ಅವನಿಗೂ ಸಿಗುತ್ತೆ. ನಿನ್ ಡೀಸೆಂಟ್ ಬಗ್ಗೆ ಗೊತ್ತು ಬಿಡಪ್ಪ. ನಿನ್ ಹೆಂಡತಿ ಕೆಲ ಹೊಡ್ಸ್ಕೊಳ್ಳೋದು ಊರಿಗೆ ಗೊತ್ತು. ನಾನು ಹೇಳ್ದೆ ತಾನೇ, ಮದುವೆ ಮಾತ್ರ ಮಾಡ್ಕೋಬೇಡ. ಲೇ ಏನೋ ನೀವು ಮಾತ್ರ ಮದ್ವೆ ಆಗಿ ಖುಷಿಯಾಗಿರ್ಬೇಕು, ಇವನು ಬೀದಿ ಬೀದಿ ಸುತ್ತಾ ಇರ್ಬೇಕಾ? ನಾನೆಲ್ಲ ಖುಷಿಯಾಗಿದ್ದೀನಿ. ಪಾರ್ಟಿ ಬರ್ಬೇಕು ಅಂದ್ರು ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೀನಿ. ಭಯಂಕರ ಕಷ್ಟ ಇದೆ ಮಗ, ದಯವಿಟ್ಟು ಮದುವೆ ಆಗ್ಬೇಡಲಿ. ಲೇ ಈ ಲೂಸ್ ನನ್ನ ಮಗ ಹೇಳೋದೆಲ್ಲ ಕೇಳಕ್ ಹೋಗ್ಬೇಡ. ಸೈಲೆಂಟ್ ಆಗಿ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗದ್ ನೋಡು. ಏಯ್ ಸುಮ್ಮನೆ ಮದುವೆ ಆಗು ಅಂದ್ರೆ ಹೆಂಗ್ ಮಾಡ್ಕೊಳ್ಳಿ? ನಾನು ಹುಡುಗಿ ಸಿಗೋದ್ ಬೇಡವನ? ಅಯ್ಯೋ ಸರಿ, ಸಾರ್ಗೆ ಎಂತ ಹುಡುಗಿ ಬೇಕು ಅಂತೀರಾ? ಹುಡುಗಿ ಅಂತ ಆದ್ರೆ ಸಾಕಪ್ಪ. ಅಷ್ಟ್ ದೂರ ಯಾಕಪ್ಪ? ಸುಮ್ನೆ ಹುಡುಗಿ ಅಂತ ಪೇಪರ್ ಅಲ್ಲಿ ಬರ್ಕೊಡು ಸಾಕು, ಅದನ್ನೇ ಜೋಬಲ್ಲಿ ಇಟ್ಕೊಂಡ್ಬ. ಇನ್ನೇನ್ರ ಮಾಡ್ಲಿಲ್ಲ. ಒಂದ್ ರೌಂಡೇ ಆಗಿಲ್ಲ, ಆಗ್ಲೇ ಚಿಪ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ. ಇವನು ಉದ್ಧಾರ ಆದಂಗೆ. ಲೇ ನೀನೊಂದು ವಿಷಯ ಕೇಳೋಣ ಅನ್ಕೊಂಡೆ. ಹೆಂಗೋ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ಅದ್ರ ನೀನು. ಬಗ್ಗೆ ನನಗೆ ಇಂಟ್ರೆಸ್ಟು, ಅದಕ್ಕೆ ಅದನ್ನ ಕಲ್ತ್ಕೊಂಡು ಮಾತಾಡ್ತಿದ್ದೀನಿ ಅಷ್ಟೇ. ಪರವಾಗಿಲ್ಲ. ಸೂಪರ್ ಮಗ, ಸೂಪರ್ ಸೂಪರ್. ಥ್ಯಾಂಕ್ಸ್. ಏನೋ ಸೂಪರ್ ಸೂಪರ್ ನಿಂತಲೆ. ಅವ್ನ ಕೈಲಿ ಒಂದು ಕೆಟ್ಟ ಮಾತಾಡ್ಸು ನೋಡೋಣ. ನನಗೆಲ್ಲ ಗೊತ್ತು, ಕೆಲವೊಂದು ಮಾತ್ರ ಗೊತ್ತಾಗಲ್ಲ. ಆ ಸಣ್ಣ ಪುಟ್ಟ 2-3 ಮುಖ್ಯ. ಮುಚ್ಕೊಂಡಿರು. ಲೇ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟಿಯಲ್ಲೋ.
ಅದಕ್ಕೆ ಅವಾಗ್ಲೇ ಹೇಳಿದೆ ಇವನ್ನ ಕರ್ಕೊಂಬರೋದು ಬೇಡ, ಅಲ್ಲೆಲ್ಲಾರು ಬಿಟ್ಬರೋಣ ಅಂತ. ಇವಾಗ ಹೆಂಗೋ ಎಣ್ಣೆ ಹೊಡಿಯೋದು? ತಗೋ ಉಪ್ಪಿನಕಾಯಿ ನೆಕ್ಕು. ಯಾಕೆ ಅದನ್ನು ನಿನ್ನೆ ನೆಕ್ಬಿಡು. ಆಯ್ತು ಬಿಡು, ನನಗೆ ನಾನೇ ನೆಕ್ತೆ. ಇಷ್ಟಿದ್ರೆ ಸಾಕಲ್ಲ ಎಣ್ಣೆ ಹೊಡಿಯೋಕ್ಕೆ. ಲೇ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಲೇ ಕಿಚನಲ್ಲಿ ಊಟ ಇದೆ ಕಣ, ಊಟ ಮಾಡ್ಕೊಂಡೋಗ. ಬೇಡ ಮಗ, ಹೊಟ್ಟೆ ಹಸಿತಾ ಇಲ್ಲ. ಇನ್ನ ಹೆಂಗೋ ಹಸಿರುತ್ತೆ? ಏನೋ? ಇರೋ ಬರೋ ಸೈಡ್ ಡಿಶ್ ಎಲ್ಲ ನೀನೇ ತಿಂದಿದ್ಯಾ, ಇನ್ನ ಹೆಂಗ ಹಸಿಯುತ್ತೆ? ಸರಿ ಸರಿ ಆಯ್ತು, ಹೋಗ್ ಮಿಕ್ಕಿರೋದೆಲ್ಲ ಮಲ್ಕೋ ನೀನ್ ಖಾಲಿ ಹೋಗ್ ಮಾಡಕ್ ಹೋಗ್ಬೇಡ. ಮಲ್ಕೋ. ಅಲ್ಲಿ ಏನೋ ಇದೆ ನೀನ್ ಖಾಲಿ ಮಾಡಕ್ ನಿಂತಲೆ. ನನಗೆ ಬೆಳಿಗ್ಗೆ 7 ಗಂಟೆಗೆ ಮೀಟಿಂಗ್ ಇದೆ ಕಣ್ರಪ್ಪ. ನಾನಂತೂ ಹೋಗಿ ಮಲ್ಕೋತೀನಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಲೇ ಇರೋ, ಎಲ್ಲ ನೀವೇ ಖಾಲಿ ಮಾಡ್ಬಿಡ್ರೋ. ಯಾವನ ಇವನು? ಅರುಣ, ಈ ಫೋಟೋದಲ್ಲಿರೋದು ಯಾರು? ನನ್ ಬಾಮ ಇದ. ಏನ್ ಮಾಡ್ತಿದ್ದಾರೆ? ಸತ್ತೋದ. ಸತ್ತು ಹೋದ್ನಾ? ಹೇಗೆ? ಸೂಸೈಡ್ ಮಾಡ್ಕೊಂಡ. ಸೂಸೈಡಾ? ಏನಕ್ಕೆ ಸೂಸೈಡ್ ಮಾಡ್ಕೊಂಡ? ಅದೆಲ್ಲ ಯಾಕೋ ನಿನ್ಗೆ? ಏಯ್ ಸುಮ್ಮನೆ ಹೇಳೋ. ಮುಚ್ಕೊಂಡೋಗಿ ಮಲ್ಕೋ ಹೋಗೋ. ಬೇಡದೆ ಇರೋದೆಲ್ಲ ಕೇಳ್ತಾನೆ. ಅದು ಉಪ್ಪಿನಕಾಯಿ ಕಣೋ, ಗುಲ್ಕನಲ್ಲ. ನಂದಾಯ್ತು ಕಣ. ಇಲ್ಲೇ ತಾನೇ ಇಟ್ಟಿದ್ದು. ಬೆಳಿಗ್ಗೆ ಅದು ಹೆಂಗ್ ಬೇಗ ಹೇಳ್ತೀಯ, ನಾನು ನೋಡ್ತೀನಿ ಬಿಡು. ಲೇ ಮಗ, ಎಲ್ಲೋ ಹೋಗ್ತಿದ್ದಾನ ಅವನು? ಸೌಂದರ್ಯ, ನಿನಗೆ ಏನು ತಂದಿದ್ದೀನಿ ಗೊತ್ತಾ? ಹಾಕಿಸ್ಕೋ. ಯಬ್ಬಾ, ಕುಡ್ದಿದ್ದೆಲ್ಲ ಇಳಿದೋಯ್ತು ಕಣ ನಾಯಿ. ಏಯ್ ಲೂಸು, ಏನೋ ಮಾಡ್ತಾ ಏನಿಲ್ಲ ಇದೀಯಾ? ಕಣ. ಲೇ ಏನೋ ಕೈಲಿ? ಏನು ಇಲ್ಲ ಕಣ. ತೋರ್ಸು. ಲೇ ಅವನಿಗೂ ಇಂಜೆಕ್ಷನ್ ಕೊಟ್ಬಿಟ್ಯಾ? ಏನು ಆಗಲ್ಲ ಕಣ. ಇದಕ್ಕೆ ಕ್ಲಿನಿಕಲ್ ಟ್ರಯಲ್ ಆಗಿದೆ. ಹೋದ್ ತಿಂಗಳು ನಾನು ಹಾಕೊಂಡಿದ್ದೆ. ಚೆನ್ನಾಗಿ ನಿದ್ದೆ ಬರುತ್ತೆ, 9 ಗಂಟೆವರೆಗೂ ಮಲಗಿರ್ತಾನೆ, ಒಳ್ಳೆ ಕನ್ಸು ಬೀಳುತ್ತೆ. ಬೆಳಿಗ್ಗೆ 3 ಗಂಟೆಗೆ ಹೋಗ್ತೀನಿ ಅಂದಿದ್ನಲ್ಲ, ಅದು ಹೆಂಗ್ ಹೋಗ್ತಾನೆ ನಾನು ನೋಡ್ತೀನಿ ಬಿಡು.
Long time ago, 6 years old Mishti and 7 years old Mayank lived ಮಾಡಿ ಮೇಲೆ ಯಾರಾದ್ರೂ ಇರ್ಬೋದಾ? in a city. Mishti and Mayank had many toys with them, and after that, they never ever fought for toys. ನೀನೇನು ಇಲ್ಲಿ? ಬಾಗಿಲು ತಟ್ಟಿದ್ದು ನೀನೇನಾ? ಮಾತಾಡೋ. ಏನೋ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಹಾಗೆ ನಿಂತಿದೀಯಾ? ಲೋ ಮಧ್ಯರಾತ್ರಿ 12:30 ಯಾಕೋ ಎಬ್ಬಿಸ್ತೀಯಾ? ನಾನೆಲ್ಲೋ ಎಬ್ಬಿಸ್ದೆ? ಲೇ ನೀನ್ ಎಬ್ಸಿದಿಕ್ಕೆ ಕಣೋ ನಾವೆದ್ದಿದ್ದು. ನಾನು ಯಾವಾಗ್ಲೂ ಎಬ್ಬಿಸ್ದೆ? ಡವ್ ಮಾಡ್ತಿದ್ದಾನೋ ಮಗ ನಾನು ಹೇಳ್ಸಿಲ್ಲ ಕಣೋ. ನಾನು ಎಬ್ಸಿಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಕೇಳ್ತಿರಲ್ರೋ. ಯಾರದು?
ಸೌಂದರ್, ಏನೋ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ಸೌಂದರ್, ಏನಾಯ್ತು? ಏನಾಯ್ತು? ಯಾಕೋ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ಏನು ಇದೆಲ್ಲ? ರಕ್ತ. ಏನೋ ಇದು? ಇಲ್ಲೇನೋ ನಡೀತಾ ಇದೆ. ನಡೀರಿ, ಮೊದಲು ಮನೆಯಿಂದ ಹೊರಗಡೆ ಹೋಗೋಣ, ಆಮೇಲೆ ನೋಡ್ಕೊಳ್ಳೋಣ ಎಲ್ಲ. ನೀ ಫಸ್ಟ್ ನಡಿಯೋ. ನಡಿಯೋ. ಏಯ್ ರವಿ ಬಾರೋ, ಅಲ್ಲಿ ಮೇಲೆ ಹೋಗ್ಬೇಡ. ಇವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ? ಯಾರು ಇರೋದು ಅಲ್ಲಿ? ಅರುಣ ಏನಾಯ್ತು? ಅರುಣ್ ಎದ್ದೇಳು. ಅರುಣ್ ಏನಾಯ್ತು? ಅರುಣ ಎದ್ದೇಳು. ಲೇ ಎದ್ದೇಳು. ಬಾಗಿಲು ತೆಗಿಯೋ, ಕಾಪಾಡು, ಬಾಗಿಲು ತೆಗಿರೋ, ನಾನು ಹೊರಗಡೆ ಇದೀನೋ. ನಾವು ತಪ್ಪಿಸ್ಕೊಳಕ್ಕಿರೋದು ಒಂದೇ ದಾರಿ, ಅದು ಈ ಮನೆಯಲ್ಲೇ ಇದೆ ಕಣೋ. ನಮ್ಮನ್ನ ಸಾಯಿಸಕ್ ಬಂದಿರೋರ್ನ ನಾವು ಸಾಯಿಸ್ಬೇಕು ಕಣೋ. ರವಿ, ಏನ್ರಿ, ಯಾಕ್ರಿ ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಒಂದಾ ಟಿವಿ ನೋಡಿ, ಇಲ್ಲ ಅಂದ್ರೆ ರೂಮ್ಗೆ ಹೋಗಿ ಮಲ್ಗಿ. ಅರುಣ್ ನಿಂತಿರೋ ತರ ಇದೆ ರೀ. ಸೌಂದರ್ ಬಂದ್ಬಿಟ್ನಾ? ರೀ, ನಾನ್ ಏನ್ ಹೇಳ್ತಾ ಇದ್ದೀನಿ, ನೀವ್ ಏನ್ ಕೇಳ್ತಾ ಇದ್ದೀರಾ? ಏನದು ಟಿವಿ ಮೇಲೇನೋ ಬರೆದು ಅಂಟಿಸಿದ್ದಾರೆ. ಸೌಂದರ್ ಸತ್ತೋಗಿದ್ದಾನೆ. ನಾನು, ಕೇಶವ, ರವಿ, ಅರುಣ್ ಮನೇಲಿ ಸಿಕ್ಕಾಕೊಂಡಿದೀವಿ, ಬಂದು ನಮ್ಮನ್ನ ಕಾಪಾಡಿ. ಏನೋ ಪ್ರಾಬ್ಲಮ್ ಆಗಿದೆ, ನಾನು ಈಗಲೇ ಅರುಣ್ ಮನೆಗೆ ಹೋಗ್ತೀನಿ. ಎದ್ದೇಳ್ರೋ ಮಹೇಂದ್ರ. ಕೇಶವ, ಮಹೇಂದ್ರ ಎದ್ದೇಳೋ. ಕೇಶವ ಎದ್ದೇಳೋ. ಎದ್ದೇಳ್ರೋ, ನಾವ್ ಇಲ್ಲಿಂದ ಈಗ್ಲೇ ಹೋಗ್ಬೇಕು. ಎದ್ದೇಳ್ರೋ. ಸೌಂದರ್ ಎದ್ದೇಳಲ್ಲೋ. ಸೌಂದರ್ ಎದ್ದೇಳೋ. ಲೇ ಅರುಣ ಎದ್ದೇಳಲ್ಲೋ. ಲೇ ಅರುಣ, ಅರುಣ ಎದ್ದೇಳೋ. ಬೇಗ ಎದ್ದೇಳ್ರಲ್ಲೇ. ಸೌಂದರ್ಯ ಎದ್ದೇಳೋ. ಈ ಮನೇಲಿ ಏನೋ ಇದೆ ಕಣ್ರಲ್ಲಿ. ಎದ್ದೇಳ್ರಲ್ಲಿ. ಬಾರೋ. ಅಯ್ಯೋ ದೇವ್ರೆ, ಈ ಮನೇಲಿ ಏನೋ ಇದೆ ಕಣ್ರು. ನಮ್ಮನ್ನ ಯಾರೋ ಫಾಲೋ ಮಾಡ್ತಿದೆ ಅನಿಸ್ತಿದೆ ನನಗೆ. ಹೇಳಿದ್ರಿ ಕೇಳಿಸ್ಕೊಳ್ರು. ಇಲ್ಲೇನೋ ಇದೆ, ನಾವು ಬೇಗ ಹೋಗ್ಬೇಕು. ಏನೋ ನಿಂದಲೇ. ಅಲ್ಲಿ ನೋಡ್ರು, ಬೇಕು ಅಂದ್ರೆ ನೀವೇ ನೋಡ್ರು. ಬೇಗ ಇಲ್ಲಿಂದ ಹೋಗ್ಬೇಕು. ಸೌಂದರ್ ಎದ್ದೇಳೋ. ಮೇಲೆ ಎದ್ದೇಳಲು. ಇಲ್ಲಿಂದ ಹೊರಡ್ಬೇಕು. ಬೇಗ ಎದ್ದೇಳೋ. ಸೌಂದರ್, ಸೌಂದರ್, ಏನೋ ಇದು? ಏನೋ ಇದು? ಏನಾಯ್ತು? ರಕ್ತ ಬರ್ತಾ ಇದೆ. ಏನಾಯ್ತು? ಸತ್ತೋದ್ನ ಇವನು. ಸತ್ತೋದ್ನ? ನಿಜಾನೇನು? ಅಯ್ಯೋ. ಸೌಂದರ್, ಮಗ ಎದ್ದೇಳೋ. ಏನಾಯ್ತು? ಏನಾಯ್ತು? ಎದ್ದೇಳೋ.
ಸತ್ತೋಗಿದ್ದಾನೆ ಕಣ್ರೋ. ಏನೋ ನಡೀತಾ ಇದೆ ಇಲ್ಲಿ? ಹೋಗಿದ್ದಾನ? ಅಯ್ಯೋ ಏನೋ ಹೇಳ್ತಿದ್ಯಾ? ಹೆಂಗೋ ಇದೆಲ್ಲ ಸಖತ್ ಭಯ ಆಗ್ತಾ ಇದೆಯೋ. ಲೇ ಎಲ್ಲೋ ಹೋದ ಇವನು? ಎಲ್ಲೋ ಎಲ್ಲೋ ಹೋದ ಇವನು? ಇಲ್ಲಿ ತಾನೇ ಇದು. ಏನೋ ನಡೀತಾ ಇದೆ ಇಲ್ಲಿ? ನೋಡಿ ಎಳ್ಕೊಂಡು ಹೋಗಿರೋ ಮಾರ್ಕ್ ಇದೆ. ನೀನು ಇಲ್ಲಿಂದ ಹೋಗ್ಬಿಡೋಣ್ರೋ, ನನ್ ಮಾತ್ ಕೇಳ್ರೋ, ಬೇಗ ಇಲ್ಲಿಂದ ಹೊಟ್ಬಿಡೋಣ್ರೋ. ಬನ್ರೋ ಹೋಗೋಣ. ಮೊದಲು ನಡ್ರೋ ಇಲ್ಲಿಂದ, ನಡ್ರೋ. ಎಲ್ಲ ಹೋಗ್ತಿದ್ದೆ ನೀನು? ಏನು ನಡೀತಾ ಇದೆ ಇಲ್ಲಿ? ಸೌಂದರ್ಯ ಹೆಂಗೋ ಸತ್ತ? ಯಾರು ಅವನನ್ನ ಕೊಲೆ ಮಾಡಿದ್ದು? ನೀನೇ ತಾನೇ ಎಲ್ಲರನ್ನು ಎಬ್ಬಿಸಿದ್ದು. ಅಂದ್ರೆ ನಿನಗೆ ಸೌಂದರ್ಯ ಸತ್ತೋಗಿರೋದು ಮೊದಲೇ ಗೊತ್ತಿತ್ತಾ? ನನ್ಗೊಂದು ಕನಸು ಬಿದ್ದುಕೊಂಡ್ರು, ಅದರಲ್ಲಿ ಸೌಂದರ್ಯನ ಯಾರೋ ಸಾಯಿಸಿದ್ರು. ನನ್ನ ಕನಸಲ್ಲಿ ಅವನು ಯಾವ ಜಾಗದಲ್ಲಿ ಸತ್ತಿದ್ನೋ ಅದೇ ಜಾಗದಲ್ಲಿ ಈಗ ಅವನು ಸತ್ತಿದ್ದಾನೆ ಕಣ್ರು. ನಾವೆಲ್ಲರೂ ಸತ್ತೋಗ್ತೀವಿ ಕಣ್ರು. ಏನೋ ಲೇ ಏನೋ ಬೊಗಳುತ್ತಿದ್ಯಾ? ನಾನು ಹೇಳ್ತಿರೋದು ನಿಜ ಕಣೋ. ಏನೋ ಹೇಳ್ತಿದ್ಯಾ? ರೆಸ್ಟೋರೆಂಟ್ ಅಲ್ಲಿ ನನಗೆ ಮೈಂಡ್ ಸರಿ ಇರ್ಲಿಲ್ಲ. ನಾನು ಇಲ್ಲಿ ಬರೋದಕ್ಕೂ ಮನಸ್ಸಿರ್ಲಿಲ್ಲ. ನಾನೇ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೆ. ಅದರಲ್ಲಿ ಈ ಕನಸು ಬೇರೆ. ಆ ಕನಸಲ್ಲಿ ಏನ್ ನಡೆಯುತ್ತೋ ನಿಜವಾಗ್ಲೂ ಅದೇ ನಡೀತಾ ಇದೆ. ಕನಸು ಬಂತು ಅದ್ ಬಂತು ಅಂತ ಕತೆ ಎಲ್ಲ ಹೇಳ್ಬೇಡ. ಯಾರೋ ಕತೆ ಹೇಳ್ತಿರೋದು? ಯಾವ್ದು ನಂಬಲ್ಲ ನೋಡು. ಇದಕ್ಕೆಲ್ಲ ನೀನೇ ಕಾರಣ. ಹೆಂಗೋ ಕಾರಣ ಆಗ್ತಾನೆ? ಯಾರು? ನಾನಾ? ನನಗೆ ಗೊತ್ತು ಕಣೋ, ನೀನೇ ಕಣೋ ಎಲ್ಲದಕ್ಕೂ ಕಾರಣ. ಸೌಂದರ್ಯ ಸತ್ತಿರೋದಕ್ಕೂ ನೀನೇ ಕಾರಣ. ಸೌಂದರ್ಯ ಸಾಯಿಸಿದ್ದು, ನಮ್ಮನ್ನೆಲ್ಲ ಸಾಯಿಸೋಕ್ ಹೊರಟಿರೋದು ಈ ಲೂಸ್ ನ ಬಾಂಬ ಇದೆ ಕಣ್ರು. ಯಾರೋ ಲೂಸು ನನ್ನ ಮಗನೇ. ನಾವ್ ಎಣ್ಣೆ ಹೊಡಿಬೇಕಾದ್ರೆ ಅಲ್ಲಿ ಒಂದು ಫೋಟೋ ಇತ್ತಲ್ಲ, ಅದನ್ನ ಯಾರು ಅಂತ ಕೇಳಿದಕ್ಕೆ ಏನ್ ಹೇಳ್ದ? ಬಾಂಬೆದ ಅಂತ ಹೇಳ್ದ ತಾನೆ. ಅವ್ನು ಹೇಗ್ ಸತ್ತ ಅಂತ ಕೇಳಿದಕ್ಕೆ ಸೂಸೈಡ್ ಮಾಡ್ಕೊಂಡು ಸತ್ತ ಅಂತ ಹೇಳ್ದ ತಾನೆ. ಅವ್ನು ಏನಕ್ಕೆ ಸೂಸೈಡ್ ಮಾಡ್ಕೊಂಡು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ತಾನೆ. ಅದರಲ್ಲೇ ಏನೋ ಮುಚ್ಚು ಮರೆ ಇದೆ. ಅವ್ನು ಯಾವಾಗ್ಲೂ ಸುಮ್ಮನೆ ಇರ್ತಿದ್ದ ಕಣೋ. ಅವ್ನು ಯಾವಾಗ್ಲೂ ಸತ್ತೋಗಿದ್ದಾನೋ? ಅದನ್ನೇ ಹೇಳೋ ಕೇಳ್ರು. ಅವ್ನು ಕೊಲೆ ಮಾಡಕ್ಕೆ ಇದಕ್ಕೆ ಯಾಕೋ ಅವ್ನು ಬಾಮ ಇದೆ ನಡೀತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ? ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಕಣೋ. ನೋಡ್ರೋ, ಬಾಯೇ ಬಿಡ್ತಿಲ್ಲ ಕಣ್ರು. ಹೇಳು ಕೇಳಿ. ನೋಡು, ನಡ್ದಿರೋದು ನಡ್ದೋಗಿದೆ. ಇವಾಗ ಒಬ್ರನ್ನೊಬ್ರು ಬ್ಲೇಮ್ ಮಾಡೋದ್ ಬೇಡ. ಏನ್ ಮಾಡೋದೀಗ? ಮೊದ್ಲು ಹೋಗಿ ನಡೆದಿರೋ ವಿಷಯನ ಸೌಂದರ್ಯ ಅವ್ರ ಅಪ್ಪ ಅಮ್ಮನಿಗೆ ಹೇಳೋಣ. ಅವ್ರ ಅಪ್ಪನ ಹತ್ರ ಹೇಗೋ ಹೇಳಿ. ಅವ್ರ ಮಗ ಸತ್ತಿರೋ ವಿಷಯನ ಅವ್ರ ಅಪ್ಪ ಅಮ್ಮಂಗೆ ಹೇಳ್ದೆ ಇನ್ಯಾರ ಹತ್ರ ಹೇಳ್ತೀವಿ? ಅವ್ರ ಅಪ್ಪ ಅಮ್ಮ ಪಾಪ ಕಣೋ. ಬೇರೆ ಯಾರ್ಗೆ ಹೇಳ್ತೀಯಪ್ಪ? ಅದಾದ್ಮೇಲೆ ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಎಲ್ಲ ವಿಷಯನೂ ಹೇಳ್ಬೇಕು ನಾವು. ಈಗ ಯಾಕೋ ಸ್ಟೇಷನ್ ಎಲ್ಲ? ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಲೇಬೇಕು. ನೀನೊಬ್ಬ ಅಡ್ವೊಕೇಟ್, ನಿನಗ್ ಗೊತ್ತು. ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಅನ್ಭವಿಸ್ತೀವಿ 4 ಜನನು ಅಂತ. ನಡಿ ಹೊರಡೋಣ. ನಡಿ ನಡಿಯೋ ಹೊರಡೋಣ. ನಡಿಯೋ ನೋಡ್ರೋ. ಕಾರ್ತಿಗಿ ಏನೋ ಆಯ್ತು? ಆಗ್ತಿಲ್ಲ. ಈಚೆ ಬಾ 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 ಬಾ. ನಾವು ನಡ್ಕೊಂಡೇ ಹೋಗ್ಬಿಡೋಣ. ಬಾ. ಸರಿ ಆಯ್ತು. ಬಾ 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 ಬೇಗ. ಯಾರಾದ್ರೂ ಒಬ್ರು ಒಳಗಡೆ ಹೋಗಿ ಇನ್ಫಾರ್ಮ್ ಮಾಡ್ರು. ಸರಿ ಕಣ, ಹೋಗು. ನಾನೇ ಹೋಗ್ತೀನಿ. I have more toys than you. No, I have and my toys are than you. Time ago, 6 years old Mishti and 7 ಲೇ ಎಲ್ರು ಸ್ವಲ್ಪ ಬಂದ್ರೋ ಇಲ್ಲಿ. years old Mayank lived with their mummy papa in a city. Mishti and Mayank had met. ಇವ್ರಿಗೇನು ಆಯ್ತು? ಇವರು
ಏನ್ ಈ ತರ ಫ್ರೀಸ್ ಆಗ್ಬಿಟ್ಟಿದ್ದಾರೆ? ಲೋಕೇಶವ ಏನೋ ಹಿಂಗ್ ಕದಲ್ದೆ ಕೂತಿದ್ದಾರೆ, ಬೊಂಬೆ ತರ ಇದ್ಬಿಟ್ಟಿದ್ದಾರೆ. ಏನೋ ವಿಚಿತ್ರವಾಗಿದೆಯಪ್ಪ. ಇಲ್ಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ಯಾಕೋ ಭಯ ಆಗ್ತಾ ಇದೆ. ಮನೆ ಹೊಟ್ಬಿಡೋಣ ಕಣ್ರು. ಇಲ್ಲಿ ಯಾರು ಇರೋದು ಬೇಡ ಕಣ್ರು. ನಮ್ಮ ಫೋನ್ ಎಲ್ಲ ಅರುಣ್ ಮನೆಯಲ್ಲೇ ಇದೆ. ನಾವೆಲ್ಲರೂ ಅಲ್ಲಿಗೆ ಹೋಗಿ ಫೋನ್ ಎತ್ಕೊಂಡು ನಮ್ಮ ಮನೆಗೆ ವಾಪಸ್ ಹೋಗ್ಬಿಡೋಣ. ಬೆಳಿಗ್ಗೆ ನೋಡೋಣ ಏನಾಗುತ್ತೆ ಅಂತ. ಅರುಣ, ನನ್ನ ಫೋನಿಂದ ಕಾಲೇ ಹೋಗ್ತಾ ಇಲ್ಲ ಕಣೋ. ಹ್ಯಾಂಗ್ ಆಗಿದೆ ಅನ್ಸುತ್ತೆ. ಹೌದು ಕಣೋ, ನನ್ನ ಫೋನಿಂದನೂ ಕಾಲ್ ಹೋಗ್ತಾ ಇಲ್ಲ. ಟೈಮ್ ಕೂಡ ಸ್ಟಾಪ್ ಆಗಿದೆ ಕಣೋ. 1 ಸೆಕೆಂಡ್ ಕೂಡ ಓಡ್ತಾ ಇಲ್ಲ. ಏನು ಹೇಳ್ತಿದ್ಯಾ? ಎಲ್ಲಾದ್ರೂ 12:30ಗೆ ಹಂಗೆ ನಿಂತಿದೆ ಕಣೋ. ಹೆಂಗೋಯ್ತು? 12:30 ಸಿಟಿಲಿ ಹೊಡಿತಲ್ವಾ? ಹೌದೌದು, ಹೊಡಿ. ಸೌಂದರ್ ಮನೇಲಿ ಹೇಗ್ ನಡೀತೋ ಹಾಗೆ ನಡೀತಾ ಇದೆ ಇಲ್ಲಿ. ಪ್ರಪಂಚ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಫೋನ್ ಕೆಲಸ ಮಾಡ್ತಿಲ್ಲ, ಫ್ಯಾನ್ ತಿರುಗ್ತಾ ಇಲ್ಲ, ಟಿವಿನೂ ಕೆಲಸ ಮಾಡ್ತಿಲ್ಲ, ಕಾರು ಸ್ಟಾರ್ಟ್ ಆಗ್ತಾ ಇಲ್ಲ. ಏನೋ ಇದೆಲ್ಲ. ಲೇ ಎಲ್ರು ನೋಡ್ರ ಅಲ್ಲಿ. ಏನೋ ಏನೋದು? ಅದೇ ಕಡೆ ನಾನು ಹೇಳ್ತಾ ಇರೋದು. 12:30 ಮೇಲೆ 1 ಸೆಕೆಂಡ್ ಆಗಿಲ್ಲ. 1 ಸೆಕೆಂಡ್ ಆಗಿದ್ರೆ ಅದು ಕೆಳಗಡೆ ಬೀಳ್ತಿತ್ತು. ಪ್ರಪಂಚ ಎಲ್ಲ ಯಾವ್ದೋ ಟೈಮಲ್ಲಿ ಸಿಗಾಕೊಂಡಿದೆ. ನಾವೇ ನಾರ್ಮಲ್ ಆಗಿರೋದು. ಹೆಂಗೋ ನಾವು ಮಾತ್ರ ನಾರ್ಮಲ್ ಆಗಿದ್ದೀವಿ. ನಾವು ಮೂವ್ ಆಗ್ತಾ ಇದೀವಲ್ಲ. ಹಾಗಿಲ್ಲ ಅಂತಂದ್ರೆ ನಾವೇ ಯಾವ್ದಾದ್ರು ಟೈಮ್ ಝೋನ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು. ಇವಾಗ ಏನ್ ಮಾಡೋದು? ಇದಕ್ಕೆ ಒಂದೇ ಆಪ್ಷನ್. ಸೌಂದರ್ ಮನೆಗೆ ಹೋದ್ರೆ ಗೊತ್ತಾಗುತ್ತೆ. ಸೌಂದರ್ ಮನೆಗೆ ಹೋಗಿದ ತಕ್ಷಣ ಹೆಂಗೋ ಸೊಲ್ಯೂಷನ್ ಸಿಗುತ್ತೆ. ಟೈಮ್ ನಲ್ಲಿ ನಾವು ಸಿಕ್ಕಾಕೊಂಡಿದೀವಾ ಇಲ್ಲ ಅವ್ರು ಸಿಕ್ಕಾಕೊಂಡಿದಾರ ಅಂತ ಮೊದಲು ನಾವು ತಿಳ್ಕೋಬೇಕು. ಅದಕ್ಕೆ ಅಲ್ಲಿ ಹೋದ್ರೇನೆ ಎಲ್ಲ ಕನ್ಫರ್ಮ್ ಆಗೋದು. ಸರಿ ಬಾರೋ. ಹೇ, ಇವಾಗ ಏನ್ರೋ ಮಾಡೋದು? ಹೇಳ್ತೀನಿ ಬಾ. ಯಾಕ ತಳ್ತಿದ್ಯಾ? ನಿಂತ್ಕೊಳ್ಳೋ ಇಲ್ಲಿ. ಹೇಳೋದ್ ಕೇಳು. ಅವ್ರ ಅಮ್ಮನ ನೋಡ್ತಾ ಇರು. ಅವ್ರು ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಹೇಳು. ತಲೆಗಿಲೆ ಕೆಟ್ಟಿದೀಯಾ? ಏನೋ ಅದು? ನಿನ್ಗೆ ಹೇಳಿದ್ ಮಾಡೋ. ಅವ್ರು ರಿಯಾಕ್ಟ್ ಮಾಡೋ ಟೈಮ್ನ ನಾವು ಲೆಕ್ಕ ಹಾಕ್ಬೇಕು. ಏನೋ ಮಾಡ್ತಾ ಇದೀಯ? ಇವ್ನು ಇಲ್ಲೇ ನಿಂತಿರ್ತಾನೆ, ನೀನ್ ಟೈಮ್ ಕೌಂಟ್ ಮಾಡ್ತಾನೆ ಇರು. ಏನೋ ಕೌಂಟ್ ಮಾಡೋದು? ಸೆಕೆಂಡ್ಸ್ ಕೌಂಟ್ ಮಾಡೋ. ನೀನ್ 60 ಸೆಕೆಂಡ್ಸ್ ಆದ್ಮೇಲೆ ಅವ್ನು ಮಿನಿಟ್ ಕೌಂಟ್ ಮಾಡ್ಲಿ. ಸೆಕೆಂಡ್ಸ್ ಮಿನಿಟ್ಸ್ ಅಂತ ಮಾತಾಡ್ತಾ ಇದೆಯಾ? ನನಗೇನು ಅರ್ಥ ಆಗ್ತಿಲ್ಲ. ಅವ್ರು ರಿಯಾಕ್ಟ್ ಮಾಡೋ ಟೈಮ್ ನಮಗೆ ಗೊತ್ತಾಗ್ಬೇಕು ತಾನೆ. ನಾವು ಸಿಕ್ಕಾಕೊಂಡಿದೀವಲ್ಲ. ಅವ್ರು ಫ್ರೀಸ್ ಆಗಿ ನಿಂತ್ಕೊಂಡ್ಬಿಟ್ಟಿದಾರಲ್ಲ, ನಾವೇನೋ ಮಾಡಕ್ಕಾಗುತ್ತೆ? ಕಲ್ ನಿಲ್ಸಿದ್ಯಾ? ಅವ್ರ ಅಮ್ಮ ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ನೋಡ್ಬೇಕು ಕಣ. ನೀನ್ ಮಾಡ್ತಿದ್ದಾನೆ. ಏನಾದ್ರು ಅರ್ಥ ಆಗ್ತಿದ್ಯಾ? ನನಗಂತೂ ಏನು ಅರ್ಥ ಆಗ್ತಿಲ್ಲಪ್ಪ. ನಾನು ಹೇಳಿದ್ ಮಾತ್ರ ಮಾಡು, ಆಮೇಲೆಲ್ಲ ಅರ್ಥ ಆಗುತ್ತೆ. ನೋಡು, ನೀನು ನೋಡ್ತಾ ಇರು. ಕದಲು ಬಿಡ ಕಣ. ವೇಟ್ ಮಾಡೋಣ. Five minutes. 10 minutes. 15 minutes. ಸರಿಯಾಗಿ ನೋಡ್ತಾ ಇರೋ. ಮಿಸ್ ಮಾಡಬೇಡ. ಕದಲ್ದಿರ ವಾಚ್ ಮಾಡ್ತಾನೆ ಇರೋ. ಕದಲಿದ್ರೆ ಮತ್ತೆ ಫಸ್ಟ್ ಇಂದ ಮಾಡಬೇಕಾಗುತ್ತೆ. $45 minutes. 1
1 hour 20 minutes. 1 hour 30 minutes. ಲೇ ಲೇ ಅವ್ರಮ್ಮ ನೋಡಿದ್ರು ಕಣೋ, ರಿಯಾಕ್ಟ್ ಮಾಡಿದ್ರು ಕಣೋ. ಹೌದೇನೋ? ಅವ್ರ ಒಬ್ಬ ಕದಲ್ತು ಕಣೋ. ನಿಜಾನಾ? ಲೇ ಅಲ್ಲಿ ನೋಡೋ. ಏನು ಸುಳ್ಳು ಹೇಳ್ತಿದ್ಯಾ? ನಾನ್ ನೋಡ್ದೆ ಕಣೋ. ಯಾವಾಗ ನೋಡಿದ್ರು? ಇವಾಗ ನೋಡ್ದೆ ಕಣೋ ನಾನೇ. ಏನು ಹೇಳ್ತಾ ಇದ್ಯಾ? ಏನ್ ಹೇಳ್ತಿದ್ಯೋ? ಸುಮ್ನೆ ಹಾಗೆ ನಿಂತಿದ್ದಾನೆ. ನಾನ್ ನೋಡ್ದೆ ಹೇಳ್ದೆ ಕಣೋ. ತಾನೇ, ಸೌಂದರಮ್ಮ ಇವನ್ ಇಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ರಿಯಾಕ್ಟ್ ಮಾಡೋದಕ್ಕೆ 1.5 ಗಂಟೆ ಬೇಕಾಯ್ತು. ಸರಿ, ಇವಾಗ ಅದಕ್ಕೆ ಏನ್ ಹೇಳ್ತಿದ್ಯಾ? ಅಂದ್ರೆ ಅವರು ನಾರ್ಮಲ್ ವರ್ಲ್ಡ್ ಅಲ್ಲಿ ಇದಾರೆ ಅಂತ ಅರ್ಥ. ನಾವ್ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ಅರ್ಥನೇ ಆಗ್ತಿಲ್ಲ ಕಣೋ ನನಗೆ. ಏನು ಮಾಡೋದಕ್ಕ? ಏನ್ರು ಮಾಡೋದು? ಇವಾಗ ಹೇಗೆ ಹೇಗೆ ಹೊರಗೆ ಬರೋದು? ಸೌಂದರ್ ಸತ್ತೋದ ಅಂತ ಅವ್ರ ಅಪ್ಪ ಅಮ್ಮಂಗೆ ಹೆಂಗೋ ಇನ್ಫಾರ್ಮ್ ಮಾಡೋದು? ಒಂದೇ ಒಂದು ನಿಮಿಷ ಬಂದೆ. ಲೇ ಏನಾದ್ರೂ ಮಾಡಿ ಸಾಯಿರೋ. ಸೌಂದರ್ ಸತ್ತೋಗ್ಬಿಟ್ಟ. ಅರುಣ್, ರವಿ ಮತ್ತೆ ನಾನು. ಏನೋ ಬರೀತಿದ್ಯಾ? ಕೇಶವ, ನಾನು, ಮಹೇಂದ್ರ ಅರುಣ್ ಮನೆಯಲ್ಲಿ ಸಿಕ್ಕಾಕೊಂಡಿದೀವಿ. ನಮ್ಮನ್ನ ಕಾಪಾಡಿ. ಏಯ್, ಈಗ ಇದನ್ನೆಲ್ಲ ಅಂಟಿಸಿರೋದ್ರಿಂದ ಈಗ ಎಲ್ಲ ವಿಷಯ ಅವ್ರ ಅಪ್ಪ ಅಮ್ಮನ್ ಗೊತ್ತಾಗತ್ತೆ. ನಾವೆಲ್ಲರೂ ಈಗ ವಾಪಸ್ ಹೊರಡೋಣ. ನಮ್ ಮನೆಗ್ ನಾವ್ ಮನೆಗೆ ಹೋಗ್ಬಿಟ್ರೆ ನಿನ್ ಹೆಂಡತಿ ಮಕ್ಳು ಮುಂದೆ ಹೆಂಗ್ ಕಾಣಿಸ್ತೀಯಾ? ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಹೆಂಗೋ ತಪ್ಪಿಸ್ಕೊಳ್ಳೋದು? ಹೇಳು, ಬೇರೆ ಏನ್ ದಾರಿ ಇದೆ? 1.5 ಗಂಟೆ ಲ್ಯಾಗ್ ಅಲ್ಲಿ ಸಿಕ್ಕಾಕೊಂಡಿದೀವಿ, ಹೆಂಗೋ ತಪ್ಪಿಸ್ಕೊಳ್ಳೋದು? ಹಂಗಾರೆ ತಪ್ಪಿಸ್ಕೊಳಕ್ಕೂ ಸಾಧ್ಯ ಇಲ್ಲ, ಮನೆಗೂ ಹೋಗಕ್ಕಾಗಲ್ಲ. ಹಿಂಗೆ ಸಾಯ್ಬೇಕಾ? ಏಯ್, ಅರುಣ್ ಮನೆಗೆ ಹೋಗೋಣ ಕಣ್ರು. ಅಲ್ಲೇ ತಪ್ಪಿಸ್ಕೊಳ್ಳೋ ದಾರಿ ಇರೋದು. ಸೌಂದರ್ಯ ಅಲ್ಲೇ ಸತ್ತಿದ್ದು, ನಾನಂತೂ ಅಲ್ಲಿಗೆ ಬರೋದಿಲ್ಲಪ್ಪ. ಒಂದ್ ನಿಮಿಷ ಅಲ್ಲಿ ಹೋಗಿ ಸಾಯ್ಬೇಕಾ ಹೇಗೆ? ನನಗೆ ತಲೆ ಕೆಟ್ಟ ಹೋಗ್ತಾ ಇದೆ ಇಲ್ಲಿ. ಮತ್ತೆ ಅಲ್ಲೇ ಸಾಯ್ಬೇಕು ಅಂತಿದ್ಯಾ? ಹೋಗೋಣ. ನನಗೆ ತಲೆ ಚಚ್ಕೊಂಡ್ಬಿಡೋಣ ಅನಿಸ್ತಿದೆ. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗಂತ ಗೊತ್ತಾಗ್ತಲ್ಲ. ಇವ್ರು ನೋಡಿದ್ರೆ ಜಗಳ ಆಡ್ತಾ ಇದಾರೆ. ದೇವ್ರೆ. ಏಯ್, ಏನ್ರೋ ಮಾಡೋದೀಗ? ಅವ್ರ ಪರಿಸ್ಥಿತಿ ನೋಡಿ. ಏನೋ ಪೇಪರ್ ಇದು? ಇದು ಎಲ್ಲಿಂದ ಬಂತು ಇದು? ಪ್ರಪಂಚ. ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೊರಟ್ಬಿಡಿ. ಇಲ್ಲ ಅಂದ್ರೆ 1 ಗಂಟೆ ಬಿಟ್ಟು ಒಬ್ಬೊಬ್ಬರನ್ನ ಕೊಲ್ತೀನಿ. ಎಲ್ಲಿಗೆ ಹೋದ್ರು ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಆ ಅರುಣ್ ಬಾಮ ಇದೆ, ನಮ್ಮನ್ನ ಸಾಯಿಸ್ತಾನೆ. ನಾವ್ ಮನೆಗೆ ಹೋದ್ರು ಸಾಯಿಸ್ತಾನೆ, ಅಲ್ಲಿಗೆ ಹೋದ್ರು ಸಾಯಿಸ್ತಾನಂತ ಅವನು. ಎಲ್ಲಾ ಕಡೆಯೂ ಅವನಿದಾನೆ. ನಾವೆಲ್ಲ ಅಲ್ಲಿ ಹೋದ್ರೇನೆ ತಪ್ಪಿಸ್ಕೊಳಕ್ ಸಾಧ್ಯ. ಆ ಜಾಗದಲ್ಲೇ ಸೌಂದರ್ಯ ಸತ್ತಿದ್ದು. ನಾನಂತೂ ಅಲ್ಲಿಗೆ ಬರೋದಿಲ್ಲ. ನನ್ನ ಫೋರ್ಸ್ ಮಾಡ್ಬೇಡ ಅಷ್ಟೇ. ಏಯ್, ಮತ್ತೆ ಮತ್ತೆ ಅದನ್ನೇ ಹೇಳ್ತಿರ್ಬೇಡ. ಏಯ್, ಕನಸ್ ಪ್ರಕಾರ ಮೊದಲು ಸಾಯೋದು ನಾನೇನೆ. ಹೋಗೋಣವಾ? ನೀನಾ ಸಾಯೋದು? ಹೌದು. ಮತ್ ಅಲ್ಲಿಗೆ ಹೋಗಿ ಯಾಕೋ ರಿಸ್ಕ್ ಹೋಗ್ಬೇಕು? ಬೇರೆ ದಾರಿ ಇದೆಯಾ? ನೀನೇ ಹೇಳು. ಬೇರೆ ದಾರಿ ಇದೆಯಾ? ಅದೇ ಗೊತ್ತಾಗದೆ ತಲೆ ಕಿಟ್ಟೋಗ್ತಾ ಇದೆಯಲ್ಲ. ಮುಚ್ಕೊಂಡ್ ಬಾ, ನಾನು ಹೇಳೋದನ್ನ ಕೇಳು. ದೇವ್ರೆ. ಲೇ, ನಿನ್ನ ಹತ್ರ ಏನು ಪ್ಲಾನ್ ಇಲ್ಲ. ಅವ್ನ್ ಬೇರೆ ಬೇರೆ ಏನೋ ಹೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲಪ್ಪ. ಲೇ ಏನಾದ್ರೂ ದಾರಿ ಹುಡುಕ್ರೋ. ಏಯ್, ಒಳಗ್ ಬನ್ರೋ. ನೀನೋ ನಿನ್ ಕನ್ಸೋ. ಶಿಟ್. ಏನೋ ಇದೆಲ್ಲ, ಏನೋ ಇದೆಲ್ಲ ಹೀಗಿದೆ.
ಏನೋ ವಿಚಿತ್ರವಾಗಿದೆ. ಲೇ ರವಿ, ಏನೋ ಇದು? ಲೇ ಅಶೋಕ್ ಎಲ್ಲೋ? ಅಶೋಕ ಅವನ್ ಬರ್ಲೇ ಇಲ್ವಲ್ಲ. ಅಶೋಕನ? ಹೌದು, ಅಶೋಕ ಇಲ್ಲಿ. ಏನೋ ಹೇಳ್ತಿದ್ಯಾ ನೀನು? ಅಶೋಕ ಬರ್ಲಿಲ್ವಲ್ಲೋ? ಅಶೋಕ ಬರ್ಲೇ ಇಲ್ವೋ? ಅವ್ನ್ ಕಾರಲ್ಲಿ ಹಿಂದಿನ ಸೀಟಲ್ಲೇ ಕೂತ್ಕೊಂಡು ಬಂದಲ್ಲೋ. ಲೇ, ಹೆಂಗೋ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ನೀನು? ನನಗೆ ಇಂಟ್ರೆಸ್ಟು, ಅದಕ್ಕೆ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ರಪ್ಪ, ರೆಸ್ಟೋರೆಂಟ್ ಅಲ್ಲಿ ನಾನು ಬರೋದಿಲ್ಲ, ನನಗೆ ಹುಷಾರಿಲ್ಲ, ನೀವೇ ಹೋಗಿ ಅಂತ ಹೇಳಿದ್ನಲ್ರೋ. ನಾನೇ ಅಲ್ವೇನೋ ಅವನ್ನ ಕಳ್ಸಿದ್ದು ರೆಸ್ಟೋರೆಂಟ್ ಇಂದ. ಲೇ ನಮ್ ಜೊತೆಲೆ ಕೂತ್ಕೊಂಡು ಕುಡಿತಿದ್ನಲ್ಲೋ. ನಿಮ್ ಕಂಪನಿ ಕೊಡಕ್ಕೋಸ್ಕರ ಬರ್ತಿರೋದು? ಅದಕ್ಕೆ ಹೇಳ್ತಿದ್ದೀನಿ, ಯಾಕೆ ಬರ್ಬೇಕು ಇವನು? ಇಳಿಸ್ಬಿಡು, ಹಿಂಗೆ ಹೋಗ್ಲಿ. ಇಳಿಯೋ ಕೆಳಗೆ. ಆಯ್ತು, ಇಳಿತೀನಿ. ಸಿಕ್ಕಾಪಟ್ಟೆ ಮಾತಾಡ್ಬೇಡ ನನ್ನ ಮಗನೇ. ಹೋಗ್ತಾ ಇರು, ಮತ್ತೆ ಬರ್ಬೇಡ ನನ್ನ ಮಗನೇ. ಹೋಗ. ಹೌದು, ಸೌಂದರ್ ಬರ್ಲಿಲ್ಲ ತಾನೇ? ಸೌಂದರ್ ಸತ್ತೋದ್ನಲ್ಲ, ಈಗ ತಾನೇ ಅವ್ರ ಮನೆಗೆ ಹೋಗಿ ಬಂದ್ವಿ. ಲೇ, ಸೌಂದರ್ ಸತ್ತಿದ್ದಾನೆ ಅಂತ ನಾವೇ ಹೋಗ ಅವನ ಮನೆಗೆ ಇನ್ಫಾರ್ಮ್ ಮಾಡಿದ್ವಲ್ಲೋ. ಒನ್ ಅವರ್ ಆಯ್ತು ಕಣೋ. ಏಯ್, ಇವಾಗ ಸಾಯೋದು ನಾನಲ್ಲ. ಸಾರಿ ಕಣೋ ಅರುಣ. ಏನಾಯ್ತು? ಅರುಣ, ಅರುಣ್, ಲೇ ಅರುಣ, ಲೇ ಅರುಣ, ಅರುಣ ಎದ್ದೇಳಲು. ಮಗ, ಎದ್ದೇಳೋ ಮಗ. ಅರುಣ್, ಎದ್ದೇಳೋ ಅರುಣ. ಏನಾಯ್ತು? ಎದ್ದೇಳಲೇ ಅರುಣ. ಅರುಣ, ಏಯ್ ಅರುಣ, ಏಯ್ ಅರುಣ್, ಅರುಣ ಎದ್ದೇಳೋ. ಅರುಣ, ಅರುಣ, ಏಯ್ ಏನೋ? ಹಾ, ಎಲ್ರು ಬೆಳಗ್ಗೆ ಬೇಗ ಹೋಗ್ಬೇಕು. ನೀವು ಬಂದ್ಬಿಡಿ ಬೇಗ. ಹಾ, ಓಕೆ ಓಕೆ, ಒಂದ್ ನಿಮಿಷ. ಅಲ್ಲಿ ಹೋಗಿ ನೋಡ್ದೆ, ಸೌಂದರ್ ಕಾಣಿಸ್ತಾ ಇಲ್ಲ. ಏನೋ ಮಾಡ್ತಾ ಇದ್ಯಾ? ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿ ನೋಡ್ತಿದ್ದೀನಿ. ಏನೋ ಗರಂದಾರಿ ದಾರಿ ನೋಡೋದ್ ನೀನು? ನಿನ್ನಿಂದ ತಾನೇ ಇಬ್ರು ಸತ್ತಿರೋದ್ ನನ್ ಮಗನೇ. ನನ್ನಿಂದನಾ? ಏನು ಇನ್ನೇನು? ಹೇಳ್ತಿದ್ಯಾ? ನೀನ್ ಸಾಯ್ತೀನಿ ಅಂತ ತಾನೇ ನಮ್ಮನ್ ಕರ್ಸಿದ್ದಿಲ್ಲಿ. ಹೌದು. ಮತ್ತೆ ಅರುಣ ಹೆಂಗ್ ಸತ್ತ? ಹಂಗಾರೆ ಅರುಣ್ ಸಾಯೋದು ನಿನ್ಗೆ ಮುಂಚೆನೆ ಗೊತ್ತಿತ್ತು? ಹೌದು, ಗೊತ್ತಿತ್ತು. ಸುಳ್ಳು ಹೇಳಿ ತಾನೇ ಕರ್ಸಿರೋದ್ ನೀನ್ ನಮ್ಮನ್ನ ಇಲ್ಲಿಗೆ? ಸುಳ್ಳು ಹೇಳಿಲ್ಲ, ನನಗೆ ಗೊತ್ತಿತ್ತು. ಅರುಣ್ ಸಾಯೋದು ನನಗೆ ಗೊತ್ತಿತ್ತು. ಮತ್ತೆ ಯಾಕೋ ಸುಳ್ಳು ಹೇಳಿದೆ? ಬೇರೆ ದಾರಿ ಇಲ್ಲ ಕಣ್ರೋ. ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು, ಅದಕ್ಕೆ ಸುಳ್ಳು ಹೇಳಿದೆ. ಒಂದ್ ನಿಮಿಷ ಇರು. ಬಗೆಹರಿಬೇಕು ಅಂದ್ರೆ ಇಲ್ಲಿ ಬರ್ಲೇಬೇಕಿತ್ತು, ಅದಕ್ಕೆ ಹಾಗೆ ಹೇಳ್ದೆ. ಲೈ, ಕನ್ಸ್ಬಿತ್ತು ಅಂತ ಹೇಳ್ದೆ ತಾನೆ? ಹೌದು. ಕನ್ಸಲ್ ಬಂದಿದ್ದೆಲ್ಲ ನಡೀತಾ ಇದೆ ಅಂದ್ರೆ ಆ ಕನ್ಸಲ್ ಏನೋ ನಡೀತು? ಏನಾದ್ರೂ ಒಂದ್ ಕ್ಲೂ ಆದ್ರೂ ಕೊಡೋ. ಲೇ, ಇನ್ನೂ ಹೇಳೋ ಮಾತೆಲ್ಲ ನಂಬೇಕೇನೋ ನಾವು? ಲೇ, ಕೊಟ್ರೆ ನನ್ನ ಮಗನೇ. ಬಿಡೋ, ನಾವಿಲ್ಲಿಂದ ತಪ್ಪಿಸ್ಕೊಳಕ್ಕೆ ಇರೋದು ಒಂದೇ ದಾರಿ, ಅದು ಈ ಮನೇಲೇ ಇದೆ. ನಮ್ಮನ್ನ ಸಾಯಿಸಕ್ ಬಂದಿರೋನ ಸಾಯಿಸ್ಬೇಕು. ಒಂದ್ ನಿಮಿಷ ಇರಿ. ಇದೇ ಜಾಗದಲ್ಲಿ ಕೇಶವನ್ಗೆ ಗಾಯ ಆಗಿತ್ತು ಕಣ್ರು. ಅವನ್ ಏನೋ 2 ಮಾತು ಹೇಳ್ದ. ಒಂದು, ಈ ಮನೇಲೆ ಸಮಸ್ಯೆಗೆ ಪರಿಹಾರ ಇದೆ ಅಂತ. 2ನೇದು, ನಿನ್ ಕೊಲ್ಲಕ್ ಬಂದವನ್ನ ಕೊಲ್ಲು. ಕರೆಕ್ಟು. ನಿನ್ನ ಕೊಲ್ಲಕ್ ಬಂದವನ ಕೊಲ್ಲು ಮಗ, ಇದೇ ಕ್ಲೂ ಇರುತ್ತೆ. ಕೊಲ್ಲಕ್ ಬಂದವನ ಕೊಲ್ಲು. ಕೊಲ್ಲಕ್ ಬಂದವನ ಕೊಲ್ಲು ಅಂದ್ರೆ ಅರುಣ್ ಬಾಮ ಇದ ಆಲ್ರೆಡಿ ಸತ್ತೋಗಿದ್ದಾನೆ. ನಮ್ ಕೈಲಿ ಅವನ್ನ ಸಾಯಿಸಕ್ಕಾಗಲ್ಲ. ನಾವ್ ಯಾವನ್ನಾದ್ರೂ ಸಾಯಿಸ್ಬೇಕು ಅಂದ್ರೆ ಅವ್ನ್ ಜೀವಂತವಾಗೇ ಇರ್ಬೇಕು. ಅಂದ್ರೆ ಅವನು ನಮ್ ತರನೇ ಬದುಕಿರೋ ಮನುಷ್ಯನೇ ಆಗಿರ್ಬೇಕು. ಏಯ್, ಏನೋ ಹೇಳ್ತಿದೀಯಾ? ಸೌಂದರ್ಯ ಅವ್ರ ಅಪ್ಪ ಅಮ್ಮನ ಕಣ್ಣಿಗೆ ನಾವು ಕಾಣಿಸೋದಿಲ್ಲ ಅಲ್ವಾ? ನಮ್ ಟೈಮ್ ಫ್ರೇಮ್ ಚೇಂಜ್ ಆಗ್ಬಿಟ್ಟಿದೆ. ಅವ್ರಿಗಿಂತ ನಮ್ಮ ಟೈಮ್ ಝೋನ್ ತುಂಬಾ ಕಡಿಮೆ ಇದೆ. ಅಂದ್ರೆ ನಮ್ಗಿಂತ ಟೈಮ್ ಝೋನ್ ಕಡಿಮೆ ಇರೋ ಅಂತಾನೆ ಇವ್ರನ್ನ ಸಾಯಿಸಿರ್ಬೇಕು.
ಇದೆಲ್ಲ ನಂಬೋ ತರನ ಇದೆ. ಏಯ್ ಸರಿ ಆಯ್ತು ಬಿಡು, ನೀನ್ ಹೇಳಿದ ದಾರಿಲೇ ಹೋಗೋಣ. ಇದಕ್ಕೇನ್ ದಾರಿ ಹೇಳು? ಮನೆ ಮೇಲೆ ಸಿಡ್ಲೋಡಿತ್ತು, ಅವಾಗಿಂದ ತಾನೇ ಇದೆಲ್ಲ ಆಗ್ತಾ ಇರೋದು. ನಾವೆಲ್ಲ ಇದೀವಿ, ಅಶೋಕೆ ಮಿಸ್ಸಿಂಗು. ಅಂದ್ರೆ ಅಶೋಕನ್ ಟೈಮ್ ಝೋನ್ ಕಡಿಮೆ ಆಗಿ ಅವ್ನು ನಮ್ಮನ್ನೆಲ್ಲ ಸಾಯಿಸ್ತಿದ್ದಾನೆ. ಅಶೋಕನ ಲೇ, ಅವ್ನ್ ನಮ್ ಫ್ರೆಂಡ್ ಕಣೋ, ಅವ್ನ್ ಯಾಕೋ ನಮ್ಮನ್ನ ಸಾಯಿಸ್ತಾನೆ? ಏಯ್ ಈಗ ನಾವು 3 ಜನ ತಾನೇ ಇರೋದು. ಅರುಣ್ ಸೌಂದರ್ಯ ಸತ್ತೋದ್ರು, ಅಶೋಕ್ ತಾನೇ ನಮ್ ಜೊತೆ ಇಲ್ಲ. ಹಾಗಾದ್ರೆ ಅವನೇ ಆಗಿರ್ತಾನೆ ಕಣ. ಹೌದು ಕಣೋ, ಅಶೋಕ ಕನ್ಸಲ್ಲೂ ಇದ್ದ, ಅವನೇ ಕೊಲೆಗಾರ. ಹಂಗಂದ್ರೆ ಅವ್ನು ಇಲ್ಲೇ ಎಲ್ಲೋ ಇರ್ತಾನೆ, ನಮ್ಮನ್ನ ನೋಡ್ತಾನೆ ಇರ್ತಾನೆ. ಬೇಡ ಕಣೋ, ಹೊರಗೋಗ್ಬಿಡೋಣ ಕಣೋ. ಈ ಮನೇಲಿ ಏನೋ ರಿಸ್ಕ್ ಇದೆ ಅನ್ಸತ್ತೆ ಕಣೋ, ಹೋಗ್ಬಿಡೋಣ. ಅವ್ನು ಎಲ್ಲಾ ಕಡೆ ಇರ್ತಾನೆ ಕಣೋ. ಸೌಂದರ್ಯ ಮನೇಲಿ ಇರ್ತಾನೆ, ಆಚೆ ಇರ್ತಾನೆ, ಇಲ್ಲೂ ಇರ್ತಾನೆ. ಮೊದ್ಲು ಬನ್ನಿ ಒಳಗಡೆ ಹೋಗ್ಬಿಡೋಣ. ಹಾಕಲೇ, ಹಾಕೋ ಬೇಗ, ಬರ ಬರ ಎಳಿಯೋ. ಬೇಗ ಬೇಗ ಬಾಗಿಲು ಕರೆಕ್ಟಾಗಿ ಇಡು. ಅವನ್ ಬಾಗಿಲು ಮುರಿದು ಒಳಗ್ ಬಂದ್ರೆ ಇರ್ಬೋದು ಕಣೋ. ಅಕಸ್ಮಾತ್ ಅವ್ನ ರೂಮಲ್ಲೇ ಇದ್ರೆ? ಹೌದಾ? ಅವ್ನು ಇಲ್ಲೇ ಎಲ್ಲ ಇರ್ತಾನೆ ಕಣೋ. ಲೇ ಕೇಶವ, ಅವ್ನು ಇಲ್ಲೇ ಇರ್ತಾನೆ ಕಣೋ. ಏಯ್, ಇದನ್ನೆಲ್ಲೋ ಕೇಳಿರೋ ತರ ಇದೆ. ಎಲ್ಲೋ ಕೇಳಿರೋ ತರ ಇದೆ ಕಣೋ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ವೋ. ಯಾರು ಹೇಳಿದ್ದು ಅಂತ ನೆನಪಾಗ್ತಿಲ್ಲ ಕಣ್ರೋ, ಆದ್ರೆ ಎಲ್ಲೋ ಕೇಳಿರೋ ತರ ಇದೆ. ಲೇ ನಿನಗೇನಾದ್ರೂ ನೆನಪಾಯ್ತೇನೋ? ಮಾತಾಡೋರು ಎಲ್ಲೋ ಕೇಳಿರೋ ತರ ಇಲ್ಲ. ಏಯ್,
ಇವನೇ ಕಣೋ. ಏಯ್ ಇದೆಲ್ಲ ಕೇಳಿರೋ ತರ ಇದೆ ತಾನೆ, ನೆನ್ಪು ಮಾಡ್ಕೊಳ್ಳೋ. ಯಾಕೋ ಒಂಥರ ಆಡ್ತಿದ್ದಾನೆ? ನಾನೇ ಸ್ವಂತವಾಗಿ ಯೋಚನೆ ಮಾಡಿದ್ ಕಣೋ. ಏನ್ ಆಡ್ತಿದ್ಯಾ ನೀನಾ? ಹೌದು, ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರೆ ಯಾವಾಗ ಗೊತ್ತಿಲ್ಲ. ಲೈ ಲೈ ಮೊದ್ಲನ್ನ ಕೆಳಗಡೆ ಹಾಕೋ. ಯಾಕೋ ತಗೊಂಡೆ? ಮೊದ್ಲ ಕೆಳಗೆ ಕೆಳಗಡೆ ಹಾಕೋ ಮೊದ್ಲು. ಇವನೇ ಕಣ ಎಲ್ಲರನ್ನು ಕೊಲೆ ಮಾಡ್ತಿರೋದು. ಇವ್ ನಮ್ ಜೊತೆನೆ ಇದ್ನಲ್ಲೋ, ಹೆಂಗೋ ಕೊಲೆ ಮಾಡ್ತಾನೆ ಇವನು? ಏಯ್ ನನ್ ಕನ್ಸಲ್ಲಿ ಏನ್ ಬರ್ತಿದ್ಯೋ ಅದೆಲ್ಲ ನಡೀತಾ ಇದೆ. ನೀನ್ ಮೊದ್ಲು ಕೆಳಗಡೆ ಹಾಕೋ, ಕೆಳಗೆ ಹಾಕ್ ಮೊದ್ಲು, ಅದಾದ್ಮೇಲೆ ಮಾತಾಡೋಣ. ನನ್ ಕನ್ಸಲ್ಲಿ ಬಂದು ಈ ಮನೆಯಲ್ಲಿ ತಪ್ಪಿಸ್ಕೊಳಕ್ಕೆ ದಾರಿ ಇದೆ ಅಂತ ಹೇಳ್ದ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ತಪ್ಪಿಸ್ಕೊಳಕ್ ದಾರಿನೇ ಇಲ್ಲ ಕಣೋ. 100% ಹೇಳ್ತೀನಿ, ಇವನೇ ಎಲ್ಲಾನು ಕೊಲೆ ಮಾಡ್ತಿರೋದು ಕಣೋ. ಅವ್ನ್ ಹೆಂಗೋ ಸಾಯಿಸ್ತಾನೆ? ನಾನೇಗೋ ಸಾಯಿಸ್ಲಿ? ಅವ್ನ್ ಕೊಲೆ ಮಾಡಿಲ್ಲ ಕಣೋ. ಸೌಂದರ್ಯ ಅರುಣು ಇಬ್ಬರನ್ನು ಕೊಲೆ ಮಾಡಿದೀವನೇ ಕಣೋ. ಅವರಿಬ್ರು ಸಾಯ್ಬೇಕಾದ್ರೆ ನಾನು ನಿಮ್ ಜೊತೆಲೇ ಇದ್ನಲ್ಲ, ನಾನೆಂಗೋ ಸಾಯ್ಸಕ್ಕಾಗತ್ತೆ? ಅವ್ನ್ ನಮ್ ಜೊತೆನೆ ಇದ್ನಲ್ಲೋ, ಅವ್ನ್ ಹೆಂಗ್ ಕೊಲೆ ಮಾಡ್ತಾನೆ? ನಡೀತಾ ಇರೋದೆಲ್ಲ ವಿಚಿತ್ರವಾಗಿದೆ, ಯಾವ್ದು ನಾರ್ಮಲ್ ಆಗಿಲ್ಲ. ನೀನೇ ಕೊಲೆ ಮಾಡಿರೋದು ಅಂತ ಹೇಳೋದಕ್ಕೆ ಒಂದೇ ಒಂದು ಆಧಾರ ಹೇಳ. ನೀನೇ ಯೋಚನೆ ಮಾಡಿ ಬರ್ದಿರೋದು ಅಂತ ಹೇಳ್ತಿದೀಯಾ, ಅಷ್ಟು ಸಾಕಣೋ ನೀನ್ ಕೊಲೆಗಾರ ಅಂತ ಹೇಳೋದಕ್ಕೆ. ಸುಮ್ನೆ ಎಲ್ಲಾರನ್ನು ಕಾರ್ನರ್ ಮಾಡ್ತಾ ಇದೀಯಾ. ಅವಾಗ್ಲೇ ಅರುಣ ಅಂತ ಹೇಳ್ದೆ, ಇವಾಗ ನನ್ ಮೇಲೆ ಹೇಳ್ತಾ ಇದೀಯಾ. ನಿನ್ ಹುಚ್ಚಿಡ್ದಿದೆ ಅಂತ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ನಿನ್ನ ಆಸ್ಪತ್ರೆ ಸೇರಿಸಿದ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ನಾನು ಕೊಲೆ ಮಾಡ್ಲಿಲ್ಲ ಅಷ್ಟೇ. ನಿನ್ನ ಕೊಲೆ ಮಾಡಿದ್ರೆ ನಾವು ತಪ್ಪಿಸ್ಕೊಳಕ್ಕಾಗೋದು ಕಣೋ. ನನ್ ಮಾತು ಸಾಯಿಸ್ಬೇಕು ಕಣೋ. ಬಿಡ. ಏ ರವಿ ಬೇಡ ಕಣೋ. ಲೇ ರವಿ ಬಾಗಿಲ್ ತೆಗಿಯೋ ರವಿ. ರವಿ ಏನು ಮಾಡ್ಬೇಡ ಕಣೋ. ಬೇಡ ಕಣೋ. ರವಿ ನಿನ್ನ ಹೇಗ್ ಉಳಿಸ್ತೀನಿ ಅಂತ ನೋಡು. ಬಾಗಿಲ್ ತೆಗಿಯೋ, ಬೇಡ ಕಣೋ. ಅವನೇನು ಮಾಡ್ಬೇಡ ಕಣೋ. ಏ ರವಿ, 1 hour ಟೈಮ್ ಆಗೋಯ್ತು ಕಣೋ. 1 hour ಟೈಮ್ ಆಗೋಯ್ತು. ರವಿ, ಏ ರವಿ, ರವಿ, ರವಿ ಎಲ್ಲೋ? ಸತ್ತೋದ ಕಣೋ. ಎಲ್ಲಾರ ಬಾಡಿನೂ ಮಾಯ ಆಗೋಯ್ತು, ಆದ್ರೆ ಇವನ್ ಬಾಡಿ ಮಾತ್ರ ಮಾಯ ಆಗ್ಲಿಲ್ಲ. ಏನೋ ನಡೀತಾ ಇದೆ ಕಣೋ. ನಿನ್ಗೇನಾರು ಅರ್ಥ ಆಗ್ತಿದ್ಯಾ? ಲೈ ಇಲ್ಲೊಂದು ಡೋಸ್ ಇತ್ತು ಕಣೋ. ಮತ್ತೆ ಅದು ಎಲ್ಲೋಯ್ತು? ಹಾಗಾದ್ರೆ ಇವನೇ ಆ ಡೋಸ್ ಹಾಕೊಂಡಿರ್ಬೇಕು ಕಣೋ. ಹಾಗಾದ್ರೆ ಅವ್ನು ಇಲ್ಲೆಲ್ಲ ಇರ್ಬೇಕು ಕಣೋ. ಇವತ್ತು ಅವ್ನು ಮಿಸ್ ಆಗ್ಬಾರ್ದು ಕಣೋ. ಇಲ್ಲೇ ಇರ್ತಾನ ಕಣೋ. ಹುಡುಕು ಖಂಡಿತ ಇರ್ತಾನ ಕಣೋ. ಸಾಯಿಸಾಕ್ಬೇಕ ನನ್ ಮಗನ್ನ. ಅರ್ತಾನ ಕಣೋ. ಏಯ್ ಮಹೇಂದ್ರ, ಏಯ್ ಏನು ಇಲ್ಲ ಕಣೋ. ನಿಂಗೇನು ಆಗಲ್ಲ ಕಣೋ ಮಹೇಂದ್ರ. ಏನು ಆಗಲ್ವ ಇದೇಳು? ಮಹೇಂದ್ರ, ಮಾಡಿ ಮೇಲೆ ನಾವು ನೋಡಿದ್ದು. ಏನಂದೆ? ಏನೋ ಮಾಡಿ ಮೇಲೆ ನಾವು ನೋಡಿದ್ದು. ನಿಮ್ಮನೇಲಿ ನೋಡಿದ್ದೀವಿ. ನಮ್ಮನೆಲ್ಲ? ನಿಮ್ಮನೇಲಿ ನೋಡಿದ್ದೀವಿ. ಮೇಲೋಗು, ಮೇಲೋಗು.
ಏನೋ ಮಾಡ್ತಾ ಇದೀಯ ಇಲ್ಲಿ? ಒಬ್ಬ ಪುಟ್ಟ ಹುಡುಗ ಇದ್ದ. ಅವನಂದ್ರೆ ಯಾರಿಗೂ ಇಷ್ಟನೇ ಇಲ್ಲ. ಯಾಕಂದ್ರೆ ಅವನ್ ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಪೇಪರಲ್ಲೇ ಬರ್ದು ಉತ್ತರ ಕೊಡ್ತಾನೆ. ಅವನ ಮನಸ್ಸಿನೊಳಗೆ ಒಂದ್ ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ಅವನ್ ಮಾತ್ರ ಇರ್ತಾನೆ. ಅವನ ಪ್ರಪಂಚದೊಳಗೆ ಮನುಷ್ಯರೆಲ್ಲ ಬೊಬ್ಬೆಗಳ ತರ ಇರ್ತಾರೆ. ಅವನು ದೊಡ್ಡವನಾಗಿ ಬೆಳೆದ್ಮೇಲೆ ಆ ಪ್ರಪಂಚದೊಳಗೆ ಹೋಗಕ್ಕೆ ಟ್ರೈ ಮಾಡ್ದ. ಆದ್ರೆ ಅವನ ಕೈಲಿ ಅಲ್ಲಿ ಹೋಗಕ್ಕಾಗಿಲ್ಲ. ಆಗ ಅವನ್ ಸತ್ತ ಮೇಲೇನೆ ಆ ಪ್ರಪಂಚದೊಳಗೆ ಹೋಗಕ್ಕಾಗುತ್ತೆ ಅಂತ ಅರ್ಥ ಮಾಡ್ಕೊಂಡ. ಆಗ ಒಂದು ಸಿಡಿಲ್ ಹೊಡಿತು. ಅವನು ಈಚೆ ಬಂದು ನೋಡ್ದ. ಅವನ ಪ್ರಪಂಚ ಅವನ ಕಣ್ಣ ಮುಂದೆನೇ ಇತ್ತು. ಅವನೊಬ್ಬನೇ ಆ ಪ್ರಪಂಚದಲ್ಲಿ ಸಂತೋಷವಾಗಿದ್ದ. ಯಾರೋ ಒಂದ್ 4-5 ಜನ ಅವನ್ ಪ್ರಪಂಚದಲ್ಲಿ ಬಂದ್ಬಿಟ್ರು. ಅದು ಅವನಿಗೆ ಇಷ್ಟನೇ ಆಗಿಲ್ಲ. ಅವನು ಆ ಎಲ್ಲರನ್ನೂ ಕೊಲೆ ಮಾಡ್ಬಿಟ್ಟ. ಯಾರು ಹೇಳಿದ್ರು ಈ ಕಥೆನ? ಇದು ನನಗೆ 1 ತಿಂಗಳಿನ ಮುಂಚೆ ಕನ್ಸಲ್ಲಿ ಬಂದಿತ್ತು. ಓ, ಕನ್ಸಲ್ ಬಂತು ಅಂತ ಇದನ್ನೆಲ್ಲ ಮಾಡ್ತಾ ಇದೀಯಾ? ಮಿಸ್ಸು ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಕಣೋ. ಅದೇನೋ ಡಯಾಗ್ರಾಮು? ಇದೆಲ್ಲ ನನ್ ಕನ್ಸಲ್ಲಿ ಬಂದಿತ್ತು. ಏನು ಇದೆಲ್ಲ? ನನ್ ಕನ್ಸಲ್ಲಿ ಬಂದಿತ್ತು. ಅದನ್ನೇ ನಾನು ಡ್ರಾ ಮಾಡಿದ್ದೀನಿ. ಇಂಥದ್ದನ್ನೆಲ್ಲ ಜ್ಞಾಪಕ ಇಟ್ಕೋಬಾರ್ದಪ್ಪ. ಇದೆಲ್ಲ ಕೆಟ್ಟ ಕನಸು. ಇದನ್ನೆಲ್ಲ ಮರ್ತು ಬಿಡ್ಬೇಕು, ಸರಿನಾ? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕನ್ಸಕ್ ಬಂದಿದ್ದೆಲ್ಲ ಈಗ ನಿಜವಾಗ್ಲೂ ನಡೀತಾ ಇದೆಯಾ? ಓ ಅಯ್ಯೋ ದೇವ್ರೆ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಏನು ಮಾಡೋದು? ಇದೇ ಜಾಗದಲ್ಲಿ ಕೇಶವನ್ಗೆ ಗಾಯ ಆಗಿತ್ತು ಕಣ್ರೋ. ಅವನ್ ಏನೋ 2 ಮಾತು ಹೇಳ್ದ.
ಒಂದು, ಈ ಮನೇಲೆ ಸಮಸ್ಯೆಗೆ ಪರಿಹಾರ ಇದೆ ಅಂತ. ಎರಡನೇದು, ನಿನ್ ಕೊಲ್ಲಕ್ ಬಂದವನ್ನ ಕೊಲ್ಲು. ಇವಾಗ ಏನಪ್ಪ ಮಾಡೋದು? ಅಶೋಕ ಬಂದ ಬರ್ಲಿಲ್ವಾ? ಇದೆಲ್ಲ ನನಗ್ ಮಾತ್ರ ಯಾಕೆ ಜ್ಞಾಪಕನೇ ಬರ್ತಾ ಇಲ್ವಲ್ಲ? ಏಯ್, 6 ಜನ ಹೆಂಗೋ ಕಾರಲ್ಲಿ ಹೋಗೋದು, ನಾನು ಬೈಕಲ್ಲೇ ಬರ್ತೀನಿ. ಇಳಿಯೋ ಕೆಳಗೆ, ಇಳಿತೀನಿ. ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಬೈಕಲ್ಲೇ ಬರ್ಬೋದಲ್ವಾ? ಆರಾಮಾಗಿ ಎಂಜಾಯ್ ಮಾಡಿ. ಮಳೆನೇ ಬರ್ತಿಲ್ಲ ಕಣ. ಅದೇನ್ ಪರವಾಗಿಲ್ಲ ಬಿಡು, ಬೆಳಗ್ಗೆ ತಗೊಂಡ್ರಾಯ್ತು. ಓ, ಅಶೋಕ ಬಂದ. ಆದ್ರೆ ಎಲ್ಲೋದ? ಹೆಂಗಪ್ಪ ಕಂಡಿಡಿಯೋದು? ನಾವಿದಕ್ ಮುಂಚೆನೆ ಇಲ್ಲಿಗೆ ಬಂದು ಸತ್ತೋಗಿದೀವಾ? ಏನ್ ನಡೀತಾ ಇದೆ ಇಲ್ಲಿ? ಅಂದ್ರೆ ನಾವು ಮತ್ತೆ ಮತ್ತೆ ಬರ್ತಾ ಇದೀವಾ? ರೆಸ್ಟೋರೆಂಟ್ ಇಂದ ಇಲ್ಲಿಗೆ ಬರಲೇಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್. ಹಂಗಾರೆ ತಪ್ಪಿಸ್ಕೊಳಕ್ ದಾರಿನೇ ಇಲ್ವಾ? ಮತ್ತೆ ಅಶೋಕ ಮಾತ್ರ ಹೆಂಗ್ ತಪ್ಪಿಸ್ಕೊಂಡ? ಇಲ್ಲ ಅಂತ ಹೇಳ್ಬಿಡು. ಏನಪ್ಪ ಹೇಳ್ದ ಅವನು? ನನಗೆ ನಾವೆಲ್ಲ ಸತ್ತೋಗಿರೋ ತರ ಕನ್ಸು ಬಿತ್ತು. ಅದಕ್ಕೆ ಇವತ್ತು ಯಾಕೋ ನಂಗೆ ಮೂಡೇ ಸರಿ ಇಲ್ಲ ಕಣ. ಯಾಕೋ ಏನೂ ಸರಿ ಅನ್ನಿಸ್ತಾ ಇಲ್ಲ. ಇವತ್ತಿನ ಪ್ಲಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಕಣ, ಅದೇ ನನಗೆ ಸರಿ ಅನ್ನಿಸ್ತಾ ಇದೆ. ಅವನಿಗೆ ಕನ್ಸು ಬಂದಿತ್ತ? ಹೋದ ತಿಂಗಳು ನಾನು ಟ್ರೈ ಮಾಡಿದ್ದೆ, ಚೆನ್ನಾಗಿ ನಿದ್ದೆ ಬಂದಿತ್ತು. ಹಾಗೆ ಚೆನ್ನಾಗಿ ಕನ್ಸು ಬೀಳುತ್ತೆ. ಕನಸ? ಚೆನ್ನಾಗಿ ಕನ್ಸು ಬೀಳುತ್ತೆ. ಕನ್ಸು ಕನ್ಸು ಕನ್ಸು. ಅಯ್ಯೋ, 1 ತಿಂಗಳಿನ ಮುಂಚೆ ಕನ್ಸಲ್ಲಿ ಬಂದಿತ್ತು. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಕಂಡಂತ ಕನ್ಸು ಈಗ ನಿಜವಾಗ್ಲೂ ನಡೀತಾ ಇದೆ. ಇಲ್ಲಿ ನಡೆದಿರೋ ಈ ವಿಷಯನೇ ಚಿಕ್ಕ ವಯಸ್ಸಲ್ಲಿ ಕನ್ಸಾಗಿ ಬಂದಿರೋದು ನಮ್ಗೆ. ಹಾಗಾದ್ರೆ ಇದು ನಮ್ಗೆ ಮತ್ತೆ ಮತ್ತೆ ನಡೀತಾ ಇಲ್ಲ. ಹಾಗಾದ್ರೆ ನಮ್ಮ ಮೆಮೊರೀಸು ಟೈಮ್ ಟ್ರಾವೆಲ್ ಮಾಡಿ ನಾವು ಚಿಕ್ಕವರಿದ್ದಾಗ ಕನ್ಸಲ್ಲಿ ಬಂದಿದೆ. ಅದಕ್ಕೆ ನಾವು ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು. ಮತ್ತೆ ಅಶೋಕಂಗೆ ಇಲ್ಲಿಗೆ ಬರೋ 1 ದಿನಕ್ಕೆ ಮುಂಚೆ ಕನ್ಸಲ್ಲಿ ಬಂದಿದೆ. ಅದಕ್ಕೆ ಅವನು ಡಿಸ್ಟರ್ಬ್ ಆಗಿದ್ದ. ಅದಕ್ಕೆ ಅವನು ಇಲ್ಲಿಗೆ ಬಂದಿಲ್ಲ. ಖಂಡಿತ ಸತ್ತೋಗ್ಬಿಟ್ಟಿರ್ತಾನಿಲ್ಲಿ. ನಾವು ಸಾಯಬಾರ್ದು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಇಂಜೆಕ್ಷನ್ ತಗೊಳ್ಳೋದಷ್ಟೇ. ಇವಾಗಿರೋದು ಒಂದೇ ಒಂದು ಆಪ್ಷನ್, ಪ್ಲಾನ್ ಕ್ಯಾನ್ಸಲ್ ಮಾಡೋದಷ್ಟೇ. ಏನಾಯ್ತು? ಕಾಲ್ ಕಟ್ ಮಾಡೋದ್ನಾ? ಅಯ್ಯಯ್ಯ, ಈ ಅಪ್ಪ ಒಂದು ಗೇಮ್ ಆಡಕ್ ಬಿಡಲ್ವಲ್ಲ. ಅರುಣ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಕಣೋ. ಮಾತ್ರೆನೂ ತಗೊಂಡಾಯ್ತು, ಎಣ್ಣೆನೂ ಹಚ್ಚಿದಾಯ್ತು, ಒಂಚೂರು ಕಡಿಮೆ ಆಗಿಲ್ಲ. ಮೈಲ್ಡಾಗಿ ಇನ್ನೂ ಹಂಗೆ ಇದೆ.
ಲೇ ಅರುಣ, ನಾನು ಹೇಳದೆ ಮರ್ತೋಗ್ಬಿಟ್ಟೆ ಕಣೋ. ನಮ್ಮ ಅಪ್ಪ ಫೋನ್ ಮಾಡಿದ್ರು. ಅವರು ಅದೇನೋ ಲ್ಯಾಂಡ್ ವಿಚಾರವಾಗಿ ನಿನ್ನ ಹತ್ರ ಏನೋ ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾ ಇದ್ರು. ಸರಿನಾ? ದಯವಿಟ್ಟು ಅವ್ರು ಏನಾರು ಬಂದ್ರೆ ಹೋಗಿ ಮೀಟ್ ಮಾಡಿ. ಇವತ್ತು ಹೆಂಗೋ ನೋಡಕ್ಕಾಗತ್ತೆ, ಇನ್ನೊಂದೇನ ನೋಡೋಣ ಬಿಡು. ಏಯ್, ನಮ್ಮ ಅಪ್ಪನ್ ಮೀಟ್ ಮಾಡಕ್ಕಿಂತ ನಿಂಗೆ ಎಣ್ಣೆ ಹೊಡೆಯೋದೇ ಮುಖ್ಯನಾ? ನನಗೆ ಎಣ್ಣೆನೇ ಮುಖ್ಯ ಕಣ. ಅಯ್ಯೋ ಕುಡುಕು ನಾಯಿ ನನ್ ಮಗನೇ. ಎಲ್ಲಾರ್ಗೂ ಲೆಮನ್ನೇ ಕೊಟ್ಬಿಡಿಪ್ಪ. ಓಕೆ ಸರ್, ಓಕೆ ಸರ್. ಎಣ್ಣೆ ಹೊಡಿಯೋ ಟೈಮಲ್ಲಿ ಜ್ಯೂಸ್ ಯಾರಾದ್ರೂ ಕುಡಿತಾರೇನಾ? ಲೇ, ಇಷ್ಟ್ ಜನ ಬಂದು ಸುಮ್ನೆ ಕೂತಿದೀವಿ, ಅದಕ್ಕೋಸ್ಕರ ಆದ್ರೂ ಏನಾರು ಆರ್ಡರ್ ಮಾಡೋದ್ ಬೇಡವಾ? ಸುಮ್ನೆ ಕೂತಿರಕ್ಕಾಗತ್ತಾ? ಆಯ್ ಕಣ್ರ, ಆಯ್. ಏನೋ ಯಾಕೋ ಡಲ್ ಆಗಿದ್ಯಾ? ನನ್ಗೆ ಯಾಕೋ ಮೋಡೇ ಇಲ್ಲ ಕಣೋ. ಇವತ್ತು ಎಣ್ಣೆ ಹೊಡೆಯೋದು ಬೇಡ, ನಾಳೆ ಹೊಡಿಯೋಣ. ಸ್ವಲ್ಪ ಮುಚ್ಕೊಂಡಿರೋ, ನಾವು ಎಣ್ಣೆ ಹೊಡಿಲೇಬೇಕು. ಹಲೋ, ಹೇಳಿಯಪ್ಪ. ಎಲ್ಲೋ ಇದೆಯಾ? ಚೆನ್ನಾಗಿದ್ದೀರಾ? ಓ, ಅಶೋಕನಾ? ಹೌದು, ಎಲ್ಲ ಎಲ್ಲಿದ್ದೀರಾ? ಇಲ್ಲೇ ಹತ್ರದಲ್ಲೇ ಇದ್ದೀವಿ. ಅರುಣ್ ಪಕ್ಕದಲ್ಲಿದ್ದಾನಾ? ಅರುಣ ಇಲ್ಲೇ ಇದಾನಲ್ಲ. ಹೇಯ್ ಕೇಶವರಪ್ಪ ಕಣೋ, ಮಾತಾಡು. ಅಪ್ಪ ಹೇಳಿ. ಒಂದು ಲ್ಯಾಂಡ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಕಣಪ್ಪ. ಹೇಳಿಪ್ಪ. ಸ್ವಲ್ಪ ಮನೆಗೆ ಬಂದು ಹೋಗಕ್ಕಾಗತ್ತಾ? ಒಂದು ಜಾಗ ಸೇಲಿಗೆ ಬಂದಿದೆ. ಓ ಹೌದಪ್ಪ. ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಬೇಕು. ಸರಿಯಪ್ಪ, ಬರ್ತೀನಿ. ಮಾಮೂಲ ಕರೆದ್ರೆ ಬರಲ್ಲ, ಎಣ್ಣೆ ಪಾರ್ಟಿ ಅಂದ್ರೆ ಓಡ್ಕೊಂಡ್ ಬಂದ್ಬಿಡ್ತೀಯಲ್ಲ. ಇವನ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲ, ಕುಡಿಯೋಕೆ ಹೋಗೋ ಟೈಮಲ್ಲಿ ಯಾರಾದರೂ ಜ್ಯೂಸ್ ಆರ್ಡರ್ ಮಾಡ್ತಾರಾ ಹೇಳು? ಯಾಕೋ ಡಲ್ ಆಗಿದ್ಯಾ? ಹುಷಾರಿಲ್ಲ ಕಣೋ, ಒಂಥರ ಇದೆ. ನಾಳೆ ಪಾರ್ಟಿ ಮಾಡೋಣ. ಏನೋ ಮಾತಾಡ್ದ್ಯಾ? ಏನಂದ್ರು? ಮನೆಗೆ ಬಾ ಅಂತ ಹೇಳ್ತಿದಾರ ಕಣೋ, ನೀನು ಬರ್ಬೇಕಂತ ಜೊತೆಗೆ. ಬಾ ಹೋಗೋಣ. ನನ್ನೂ ಬರಕ್ ಹೇಳಿದ್ರೇನು? ಹಾ, ಹಾಗಾದ್ರೆ ಹೆಂಗೋ ಎಣ್ಣೆ ಹೊಡಿಯೋದು? ಮತ್ತೆ ಹೆಂಗೋ ಎಣ್ಣೆ ಹೊಡಿಯೋದು? ಲೇ ಅರುಣ, ಇವತ್ತು ನಾನು ಹೆಂಗೋ ಎಣ್ಣೆ ಹೊಡಿತಾ ಇಲ್ಲ, ನಾಳೆ ನೋಡ್ಕೊಂಡ್ರೆ ಆಯ್ತು ಬಿಡು. ಸೌಂದರ್ಯ ಎಣ್ಣೆ ಹೊಡೆಯಲ್ಲ ಅಂತಿದ್ದಾನೆ, ಮಹೇಂದ್ರ ಹುಷಾರಿಲ್ಲ ಅಂತಿದ್ದಾನೆ, ಕೇಶವ ಬೇರೆ ಮನೆಗೆ ಹೋಗ್ಬೇಕು ಬರಲ್ಲ ಅಂತಿದ್ದಾನೆ. ಇದನ್ನ ನಾಳೆ ಇಟ್ಕೊಳ್ಳೋಣ. ಎಣ್ಣೆ ಹೊಡಿಲೇಬೇಕು. ಏನ್ ಮಾಡ್ತೀವೋ ಗೊತ್ತಿಲ್ಲ, ಎಣ್ಣೆ ಹೊಡಿಲೇಬೇಕು. ಲೇ, ಹೋಗಿ ನೋಡ್ದೆ ಕಣೆ, ಸೌಂದರ್ಯ ಕಾಣಿಸ್ತಿಲ್ಲ. ಅವನ್ ರೂಮ್ ಅಲ್ಲೇ ಮಲ್ಗಿದಾನೆ, ಹೋಗಿ ನೋಡಿ. ಸೌಂದರ್, ಯಾವಾಗ್ಲೂ ಬಂದೆ? ನಾನ್ ಬಂದು ತುಂಬಾ ಹೊತ್ತಾಯ್ತು. ನಾನ್ ಬಂದಾಗ ನೀವು ಸೋಫಾ ಮೇಲೆ ನಿದ್ದೆ ಮಾಡ್ತಿದ್ರಿ. ರವಿ, ಕೇಶವ ಎಲ್ಲ ಎಲ್ಲಿದ್ದಾರೆ? ರವಿ ಅವನು ಅವ್ರ ಮನೆಗೆ ಹೋಗ್ಬಿಟ್ಟ. ಅರುಣ್ ಕೇಶವಣ್ಣ ಅವ್ರ ಮನೆಗೆ ಹೋದ. ಓ ಸರಿ ಸರಿ. ಏನಾಯ್ತು ದಿಢೀರ್ ಅಂತ ಕೇಳ್ತಾ ಇದೀಯಾ? ಏನು ಇಲ್ಲ, ಸುಮ್ಮನೆ ಕೇಳಿದೆ. ಸರಿ 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 ಸರಿ.